ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ವಿಡಿಯೋದಲ್ಲಿ ನೋಡಿ ಮೆಜರ್ಮೆಂಟ್ ಬ್ಲೌಸ್ ಇದು. ಈ ಬ್ಲೌಸ್ನ ನಾನು ರೆಡಿ ಮಾಡ್ಕೊಳ್ತೀನಿ. ಈ ಬ್ಲೌಸಲ್ಲಿ ಬ್ಯಾಕಲ್ಲಿ ಬೋಟ್ ನೆಕ್ ಕೊಟ್ಟು ಫ್ರಂಟಲ್ಲಿ ಕಟೋರಿ ಬ್ಲೌಸ್ನ ಯಾವ ರೀತಿ ಕಟ್ ಮಾಡ್ಕೋಬೇಕು, ಸ್ಟಿಚ್ ಮಾಡಬೇಕು ಅನ್ನೋದು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಒಬ್ರು ಕಮೆಂಟ್ ಮಾಡಿದ್ರು ನನಗೆ, ಬ್ಯಾಕು ಬೋಟ್ ನೆಕ್ ಕೊಟ್ಟು ಫ್ರಂಟು ಕಟೋರಿ ನೆಕ್ ಕೊಟ್ಟು ಬ್ಲೌಸ್ನ ರೆಡಿ ಮಾಡ್ಕೊಳ್ಳೋದು ಹೇಳ್ಕೊಡಿ ಅಂತ. ಬ್ಲೌಸ್ ಲೆಂತ್ ಬಂದು 14 ಅಂತ ಹೇಳಿದ್ದಾರೆ. ಸೊ ಶೋಲ್ಡರ್ ಬಂದು 15 ಮತ್ತು ವೇಸ್ಟ್ ಬಂದು 32, ಸ್ಲೀವ್ ಲೆಂತ್ 10 ಈ ರೀತಿ ಮೆಷರ್ಮೆಂಟ್ ಕಳಿಸಿದ್ದಾರೆ. ಸೊ ಇದರಲ್ಲಿ ಸ್ವಲ್ಪ ಚೇಂಜಸ್ ಆಗ್ಬೋದು, ನೀವು ಅದರಲ್ಲಿ ಈ ಒಂದು ಅಳತೆನ ಚೇಂಜಸ್ ಮಾಡ್ಕೊಳ್ಳಿ. ಇನ್ನೆಲ್ಲ ಸೇಮ್ ಇರುತ್ತೆ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಫಸ್ಟಿಗೆ ನಾನು ಮೆಷರ್ಮೆಂಟ್ ಬ್ಲೌಸ್ನ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ, ಇದು ಮಾರ್ಜಿನ್ ಸಮ ಇಲ್ಲ ಅಂದರೆ ಮಾರ್ಜಿನ್ ಫಸ್ಟು ಸಮ ಇರೋದಕ್ಕೊಂದು ಸ್ಟ್ರೈಟ್ ಲೈನ್ನ ಹಾಕೊಳ್ಳಿ. ಸ್ಟ್ರೈಟ್ ಲೈನ್ನ ಹಾಕ್ಕೊಂಡು ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡ್ಕೊಳ್ತೀನಿ. ನಾನು ಕಟ್ ಮಾಡಿಕೊಂಡು ಮಾರ್ಜಿನ್ನ ಸಮ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ಮಾರ್ಜಿನ್ನ ಸಮ ಮಾಡಿಕೊಂಡು ಬ್ಯಾಕಲ್ಲಿ ಈಗ ಲೆಂತ್ನ ತೊಗೊಳ್ತೀನಿ. ನೋಡಿ, ಬ್ಯಾಕ್ ಲೆಂತ್ ಬಂದು ಬ್ಲೌಸಲ್ಲಿ 14 ಇಂಚಸ್ ಬೇಕು ಅಂದಿದ್ದಾರೆ. ನೋಡಿ, ಇದು ಎಷ್ಟಿದೆ ಅಂತ ಚೆಕ್ ಮಾಡೋಣ. ನೋಡಿ, ಇದು 13 ಮುಕ್ಕಾಲಿದೆ. ಸೊ ಇದನ್ನು ನಾನು 14 ಇಂಚೆ ತೊಗೊಳ್ತೀನಿ. 14 ಇಂಚಿಗೆ ಒಂದನ್ನು ಹ್ಯಾಡ್ ಮಾಡ್ಕೊಳ್ತೀನಿ. 1 ಇಂಚನ್ನ ಹ್ಯಾಡ್ ಮಾಡಿಕೊಂಡು 15 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ರೆಡಿ, ನಮ್ಗೆ ಅವಾಗ 14 ಇಂಚ್ ಬರುತ್ತೆ. ಇವರು ಮೆಷರ್ಮೆಂಟ್ ಬ್ಲೌಸ್ ಕೊಟ್ಟಿರೋರು ಒಂದು ಸ್ಲೀವ್ಸು ಅಷ್ಟೇ ಸ್ವಲ್ಪ ಉದ್ದ ಇಡಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಸ್ಲೀವ್ಗೂ ಕೂಡ ನಾನು ಮೆಜರ್ಮೆಂಟ್ ಬ್ಲೌಸ್ಗಿಂತೂ ಚೇಂಜಸ್ನ ಮಾಡ್ಕೊಳ್ತೀನಿ. ಈ ರೀತಿ 15 ಇಂಚಸ್ಗೆ ಒಂದು ಮಾರ್ಕ್ನ ಮಾಡಿದ್ದಾದಮೇಲೆ ನಾನು ಶೋಲ್ಡರ್ ಮೆಷರ್ಮೆಂಟ್ನ ತೊಗೊಳ್ತೀನಿ. ಶೋಲ್ಡರ್ ಮೆಷರ್ಮೆಂಟ್ ಬಂದು ಇಲ್ಲಿ ಬೋಟ್ ನೆಕ್ ಕೊಡ್ತಾ ಇದ್ದೀನಿ. ನಾನಿಲ್ಲಿ ಟ್ಯಾಗ್ನ ಕೊಡ್ತಾ ಇಲ್ಲ, ಬ್ಯಾಕಲ್ಲಿ ಕ್ಲೋಸ್ ಕೊಡ್ತಿದ್ದೀನಿ. ಕ್ಲೋಸ್ ಕೊಟ್ಟು ಇಲ್ಲಿ ಡೀಪ್ನ ಮಾರ್ಕ್ ಮಾಡ್ಕೊಳ್ತೀನಿ. ಸೊ ನಾನು ಬ್ಲೌಸಲ್ಲಿ ಶೋಲ್ಡರ್ ಲೆಂತ್ ಬಂದು 15, 7.5 ನಾನು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. 15/2 ಮಾಡ್ಕೊಳ್ಳಿ, ಆಗ ನಿಮಗೆ ಕರೆಕ್ಟಾಗಿ ಶೋಲ್ಡರ್ ಮೆಷರ್ಮೆಂಟ್ ಅನ್ನೋದು ಸಿಗುತ್ತೆ. ನೋಡಿ, 7ವರೆಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು 1/4 ಇಂಚ್ನ ಲೂಸಿಂಗ್ ಹ್ಯಾಡ್ ಮಾಡ್ಕೊಳ್ತೀನಿ. ಜಸ್ಟ್ 1/4 ಇಂಚ್ನ ನಾನು ಲೂಸಿಂಗ್ ಹ್ಯಾಡ್ ಮಾಡ್ಕೊಳ್ತೀನಿ. ಯಾಕಂದರೆ ನಾನು ಇಲ್ಲಿ ಕ್ಲೋಸಿಂಗ್ ಕೊಡ್ತಾ ಇದ್ದೀನಲ್ಲ, ಇಲ್ಲಿ ಯಾವುದೇ ರೀತಿ ಡೋರಿ ಕೊಡ್ತಾ ಇಲ್ಲ, ಕ್ಲೋಸಿಂಗ್ ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ನಾನಿಲ್ಲಿ 1/4 ಇಂಚಷ್ಟು ಲೂಸಿಂಗ್ನ ಹ್ಯಾಡ್ ಮಾಡಿಕೊಂಡು 7.75ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿ, 7.75ಗೆ ಇಲ್ಲೂ ಕೂಡ ನಾನು 7.75ಗೆ ಒಂದು ಮಾರ್ಕ್ನ ಮಾಡ್ತಾ ಇದ್ದೀನಿ. ಓಕೆನಾ? ಇಷ್ಟಾದಮೇಲೆ ಇಲ್ಲಿಂದ 1 ಇಂಚ್ ಡೌನಿಂಗ್ ತೊಗೊಳ್ತೀನಿ. ಸೊ ನೀವು ಇದು ಸುಮಾರಷ್ಟು ಜನ ಕೇಳ್ತೀರಾ, 1 ಇಂಚ್ ಡೌನಿಂಗ್ ತೊಗೊಂಡ್ರೆ ಜಾಸ್ತಿ ಆಗಲ್ವಾ? 1 ಇಂಚು ಇಲ್ಲ 3/4 ಇಂಚ್ ತೊಗೊಳ್ಳಿ, ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಬರಲ್ಲ. ನೀಟಾಗಿ ಶೋಲ್ಡರ್ ಅನ್ನೋದು ನಿಮಗೆ ಕೂರುತ್ತೆ. ಸೊ ನಾನಿಲ್ಲಿ 1 ಇಂಚ್ನ ಡೌನ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟಾದಮೇಲೆ ಬ್ಲೌಸ್ ಚೆಸ್ಟ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಸೊ ಯಾವುದೇ ಸೈಜ್ ಬ್ಲೌಸ್ ಆದರೂ ಚೆಸ್ಟಲ್ಲಿ ಇವಾಗ ಈ ಒಂದು ಬ್ಲೌಸ್ ಚೆಸ್ಟ್ ಮೆಷರ್ಮೆಂಟ್ ಎಷ್ಟಿದೆ ಅಂತ ಚೆಕ್ ಮಾಡೋದಾದರೆ ನೋಡಿ, 9 ಇಂಚಿದೆ. ಯಾವುದೇ ಸೈಜ್ ಬ್ಲೌಸ್ ಆಗಲಿ ಎಷ್ಟು ಚೆಸ್ಟ್ ಇದೆಯೋ ಅಷ್ಟನ್ನು ನೀವು ಇಲ್ಲಿ ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ. ಓಕೆನಾ? ನಾನು ನೋಡಿ ಇಲ್ಲಿ 9 ಇಂಚಿಗೆ ಫಸ್ಟ್ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಓಕೆನಾ? ಜಸ್ಟ್ ನಾನು ಚೇಂಜಸ್ ಮಾಡ್ತೀನಿ. 9 ಇಂಚ್ನ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಈಗ ವೇಸ್ಟ್ನ ತಗೊಳ್ಳೋದಾದರೆ ನೋಡಿ, ಬ್ಲೌಸ್ ವೇಸ್ಟ್ ಯಾವುದೇ ಸೈಜ್ ಆಗಲಿ ನೀವು ಚೆಸ್ಟ್ನ ವೇಸ್ಟ್ನ ಎಲ್ಲ ಸೇಮ್ ಇದೇ ರೀತಿಯೇ ಮೆಜರ್ಮೆಂಟ್ನ ತಗೋಬೇಕಾಗುತ್ತೆ. ನೋಡಿ, ಈ ರೀತಿ ವೇಸ್ಟ್ನ ಮೆಜರ್ಮೆಂಟ್ ತೊಗೊಳ್ತಾ ಇದ್ದೀನಿ ನಾನಿಲ್ಲಿ. ನೋಡಿ ಎಷ್ಟು ಬಂದಿದೆ, 30.5 ಬಂದಿದೆ. ನೀವು ನಮಗೆ ಕಮೆಂಟ್ ಮಾಡಿದ್ರಿ 32 ವೇಸ್ಟ್ ಮೆಜರ್ಮೆಂಟು ಅಂತ. ಸೊ ನನಗೆ 30.5 ಬಂದಿದೆ. ನೀವು 32ನೇ ತಗೊಳ್ಳಿ, ಅದರಲ್ಲಿ /4 ಮಾಡಿಕೊಂಡ್ರೆ ನಿಮಗೆ ಕರೆಕ್ಟಾಗಿ ವೇಸ್ಟ್ ಎಷ್ಟಿದೆ ಅಂತ ಬರುತ್ತೆ. ನೋಡಿ, ನನಗೆ 30.5 ಬಂದಿದೆ. ಸೊ ಇಲ್ಲಿ 15.25 ಬರುತ್ತೆ. ಇಲ್ಲಿ 7.25 ಅಂದರೆ 1 ಪಾಯಿಂಟ್ ಕಡಿಮೆ 7.25 ಬರುತ್ತೆ. 7.25ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ನೀವು 32 ಅಂದರೆ 8 ಬರುತ್ತೆ. ಇಲ್ಲಿ 8ನ ಮಾರ್ಕ್ ಮಾಡ್ಕೊಳ್ಳಿ. ಸೊ ನಾನು ಕಮೆಂಟ್ ಮಾಡಿದಿರಲ್ಲ ಅವರು, ನಾನಿಲ್ಲಿ 7ವರೆಗೆ 1 ಪಾಯಿಂಟ್ ಎಕ್ಸ್ಟ್ರಾ ಸೇರಿಸಿ 7.25 ತೊಗೊಂಡಿದ್ದೀನಿ. ನೀವಿಲ್ಲಿ 8 ತಗೊಳ್ಳಿ. 32 ವೇಸ್ಟ್ ಮೆಜರ್ಮೆಂಟ್ಗೆ 8 ತೊಗೊಂಡ್ರೆ ನಿಮಗೆ ಕರೆಕ್ಟಾಗಿ ಸರಿ ಹೋಗುತ್ತೆ. ಇದು ನಾನಿಲ್ಲಿ 7.25 ತೊಗೊಂಡಿದ್ದೀನಲ್ಲ, 1 ಇಂಚು ಡಾಟಿಗೋಸ್ಕರ, 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ. ನೋಡಿ, ಈ ಒಂದು ಬೋಟ್ ನೆಕ್ಕಲ್ಲಿ ನಾನು ಕ್ಲೋಸಿಂಗ್ ಇರೋದ್ರಿಂದ ನನಗೆ ನೋಡಿ, ನಾನು ಬೋಟ್ ನೆಕ್ಕಲ್ಲಿ ಇಲ್ಲಿ ವೇಸ್ಟಲ್ಲಿ ಎಷ್ಟು ತಗೊಳ್ತೀನೋ ಅದಕ್ಕೆ 2 ಸೇರಿಸ್ಕೊಂಡು ಈಗ 7.25 ಇದೆ, ಇಲ್ಲಿ 8.25 9.25ನ ತಗೊಳ್ತೀನಿ ನಾನು. ನೋಡಿ, ಇದು 9 ಇಂಚಲ್ವ ಇದ್ದಿದ್ದು, ನಾನಿಲ್ಲಿ 9.25 ಇಂಚ್ನ ತಗೊಳ್ತೀನಿ. 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್. ಇಷ್ಟ ಆಯ್ತಲ್ಲ? ಈಗ 36/6 ಮಾಡ್ಕೊಳ್ಳಿ. ಇದು 36 ಚೆಸ್ಟ್ ಮೆಷರ್ಮೆಂಟ್ ಅಲ್ವಾ? 36/6 ಮಾಡಿಕೊಂಡ್ರೆ ನಮ್ಗೆ ಎಷ್ಟು ಬರುತ್ತೆ? 6 ಬರುತ್ತೆ. ಅದಕ್ಕೆ ಪ್ಲಸ್ 1 ಇಂಚನ್ನ ಹ್ಯಾಡ್ ಮಾಡ್ಕೊಳ್ಳಿ, 7 ಬರುತ್ತೆ. ಆರ್ಮೋಲ್ ನೀವು 7ನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಆರ್ಮೋಲ್ ಲೆಂತ್ ಈ ರೀತಿ 7ನ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿಂದ 7 ಇಂಚ್ ಇಲ್ಲಿಗಿದೆ. ಸೊ ಇಲ್ಲಿ 7 ಇಂಚ್ ಮಾರ್ಕ್ ಮಾಡಿಕೊಂಡು ಈ ರೀತಿ ಸ್ಟ್ರೈಟ್ ಲೈನ್ನ ಹಾಕೋಬೇಕಾಗುತ್ತೆ. ಚೆಸ್ಟ್ ಲೈನು ವೇಸ್ಟ್ ಲೈನು ಸೇರಿಸ್ತಾ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ನಾನು ಬ್ಯಾಕಲ್ಲಿ ಅಂದರೆ ಫುಲ್ ಕ್ಲೋಸ್ ಇರಲ್ಲ, ಇಲ್ಲಿ ಮಾತ್ರ ಕ್ಲೋಸ್ ಕೊಟ್ಟು ಇಲ್ಲಿ ಡೀಪ್ನ ಕೊಡ್ತೀನಿ. ಇಲ್ಲಿ ಕ್ಲೋಸ್ ಹತ್ರ ಒಂದು ಪ್ಯಾಚ್ ವರ್ಕ್ನ ಮಾಡ್ತೀನಿ. ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅಂತ ನೋಡಿ, ತುಂಬಾ ಚೆನ್ನಾಗಿರುತ್ತೆ ಈ ಬ್ಲೌಸು. ಇಲ್ಲಿಂದ ನೋಡಿ 1/2 ಇಂಚು ಒಳಗೆ ತೊಗೊಳ್ತೀನಿ. ಈ ರೀತಿ ಒಳಗೆ ತೊಗೊಂಡು ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ಯಾಕಂದರೆ ನಾನು ಇಲ್ಲಿ ಡೀಪ್ ಕೊಡ್ತಿದ್ದೀನಲ್ಲ, ಸೊ ಡೀಪ್ ಕೊಟ್ಟಾಗ ನಮಗೆ ಇಲ್ಲಿ ಮೈನಸ್ ಮಾಡ್ಕೊಂಡಿಲ್ಲ ಅಂದರೆ ನಮಗೆ ಇಲ್ಲಿ ರಿಂಕಲ್ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ 1/2 ಇಂಚು ಒಳಗಡೆ ತೊಗೊಂಡು ನಾನು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಂದ 1 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿಂದ ಇಲ್ಲಿ ಮಿಡ್ಲಿಗೆ ಕರೆಕ್ಟಾಗಿ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. 3.5 ಇಂಚು
ಇಲ್ಲಿ ಈ ಕವ್ ಸ್ಕೇಲ್ನ ಕೊಟ್ಟು ನೀಟಾಗಿ ಈ ರೀತಿ ಶೇಪ್ನ ಕೊಡ್ತೀನಿ. ಓಕೆನಾ, ಈ ರೀತಿ ಶೇಪ್ನ ಡ್ರಾ ಮಾಡ್ಕೊಳ್ತೀನಿ. ಈ ರೀತಿ ಡ್ರಾ ಮಾಡ್ಕೊಂಡಾಗ ನಮಗೆ ಸ್ಲೀವ್ಸ್ ಈ ಆರ್ಮೋಲ್ ಅನ್ನೋದು ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಆರ್ಮೋಲಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಅನ್ನೋದು ಬರೋದಿಲ್ಲ. ಇಷ್ಟಾದಮೇಲೆ ನೋಡಿ, ನಾನಿಲ್ಲಿ 2.5 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. 2.5 ಇಂಚಿಗೆ ಒಂದು ಮಾರ್ಕ್ನ ಮಾಡಿಕೊಂಡು ಇಲ್ಲಿ ನೋಡಿ ಶೋಲ್ಡರ್ ತೊಗೊಳ್ತಾ ಇದ್ದೀನಿ ನಾನು 3.5 ಇಂಚು ಶೋಲ್ಡರ್ ತೊಗೊಂಡ್ರೆ ಉಳಿದಿದ್ದೆಲ್ಲ ನೆಕ್ ಬಿಡ್ತು. 4 ಕಾಲು ನಾನು ನೆಕ್ ಬಿಡ್ತು ತೊಗೊಳ್ತಾ ಇದ್ದೀನಿ. ಸೇಮ್ ಇಲ್ಲೂ ಕೂಡ 4 ಕಾಲಿಗೆ ಒಂದು ನೆಕ್ ಬಿಡ್ತನ್ನ ತೊಗೊಳ್ತಾ ಇದ್ದೀನಿ. ಇಲ್ಲಿ ಒಂದು ಬಾಕ್ಸ್ನ ಡ್ರಾ ಮಾಡ್ಕೊಳ್ತೀನಿ. ಈ ರೀತಿ ಒಂದು ಬಾಕ್ಸ್ನ ಡ್ರಾ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಬೋಟ್ ನೆಕ್ ಶೇಪ್ನ ಕೊಡ್ತೀನಿ ನಾನು. ನೋಡಿ ಈ ರೀತಿ ಇಷ್ಟು ಬೋಟ್ ನೆಕ್ ಶೇಪ್ನ ಕೊಟ್ಟಿದ್ದಾದಮೇಲೆ ಈಗ ಬ್ಲೌಸಲ್ಲಿ ಯಾವ ಈ ಡೀಪ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಬ್ಲೌಸಲ್ಲಿ ಈ ರೀತಿ ನೆಕ್ನ ತಗೊಳ್ಳಿ. ಈ ರೀತಿ ನೆಕ್ನ ತಗೊಂಡು ನಮಗೆ ಮಿಡ್ಲಲ್ಲಿ ಎಷ್ಟು ಬರುತ್ತೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಈ ಕ್ಲಾತ್ ಅನ್ನೋದನ್ನು ನಾವು ಮೆಜರ್ಮೆಂಟ್ ತಗೋಬೇಕು. ಈ ರೀತಿ ಕೊಟ್ಟು ಎಷ್ಟು ಡೀಪ್ ಇದೆ ಅಂತ ಈ ಬಟ್ಟೆಯಲ್ಲಿ ನಾವು ಮೆಜರ್ಮೆಂಟ್ ತೊಗೊಂಡ್ರೆ ಉಳಿದಿದ್ದೆಲ್ಲ ಡೀಪ್ಗೆ ಆಗುತ್ತೆ. ನೋಡಿ 4 ಇಂಚ್ ಬರ್ತಿದೆ. ನಾನಿಲ್ಲಿ 4.25 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತೀನಿ. 3/4 ಇಂಚ್ ನನಗೆ ಇಲ್ಲಿ 1/2 ಇಂಚು ಸ್ಟಿಚಿಗೆ ಹೋಗುತ್ತೆ. ಇಲ್ಲಿ ನಾವು ಪೈಪಿಂಗ್ ಕೊಡ್ತೀವ, ಕ್ಯಾನ್ವಾಸ್ ಕೊಡ್ತೀವ, ಅದಕ್ಕೆ 1/4 ಇಂಚ್ ಹೋಗುತ್ತೆ. ನಮಗೆ ರೆಡಿ ಅನ್ನೋದು 4 ಇಂಚ್ ಬರುತ್ತೆ. ಸೊ ಇಷ್ಟಕ್ಕೆ ಮಾರ್ಕ್ ಮಾಡಿಕೊಂಡೆ. ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ? 7.5 ಇದೆ. ಸೊ ನಾನಿಲ್ಲಿ 2 ಇಂಚಸ್ನ ಇಲ್ಲ 1.5 ಇಂಚ್ನ ಮಾರ್ಕ್ ಮಾಡ್ಕೊಳ್ತೀನಿ. ಈ ರೀತಿ 1.5 ಇಂಚ್ನ ಮಾರ್ಕ್ ಮಾಡಿಕೊಂಡು ಇದು 4 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತೀನಿ. ನಿಮಗೆ ಡೀಪ್ ವಿಡ್ತ್ ಬೇಕಿನ್ನು ಅಂತಂದರೆ ನೀವಿನ್ನೂ ಎಕ್ಸ್ಟೆಂಡ್ನ ಮಾಡ್ಕೋಬಹುದು. ಈ ರೀತಿ ಕೊಟ್ಟು ನಾನಿಲ್ಲಿ ಯಾವ ಶೇಪ್ ಕೊಡ್ತಿದ್ದೀನಿ ಅಂದರೆ ನೋಡಿ, ಈ ರೀತಿ ಪಾಟ್ ನೆಕ್ ಶೇಪ್ ಥರ ಡ್ರಾ ಮಾಡಿ ಇಲ್ಲೊಂದು ಸ್ಟ್ರೈಟ್ ಲೈನ್ನ ಹಾಕೊಳ್ತೀನಿ. ನೋಡಿ ಈ ರೀತಿ ಶೇಪ್ನ ಡ್ರಾ ಮಾಡ್ಕೊಳ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ. ಈ ರೀತಿ ಕೊಟ್ಟು ಇಲ್ಲಿ ಒಂದು ಸ್ವಲ್ಪ ಶಾರ್ಪ್ ಆಗಿ ಈ ರೀತಿ ಕೊಡ್ತೀನಿ. ಈ ರೀತಿ ನೀಟಾಗಿ ಶೇಪ್ನ ಕೊಟ್ಟು ನಾನಿಲ್ಲಿ ಸ್ವಲ್ಪ ಪ್ಯಾಚ್ ಕೊಡ್ಬೇಕು ಅಂದ್ಕೊಂಡಿದ್ದೀನಿ. ಇಲ್ಲಿ ಪೋಟ್ಲಿ ಬಟನ್ನ ಕೊಟ್ಟು ಸೊ ಸ್ಟಿಚಿಂಗ್ ಟೈಮಲ್ಲಿ ತೋರಿಸ್ತೀನಿ ನಾನು ಯಾವ ರೀತಿ ಡಿಸೈನ್ ಮಾಡ್ತೀನಿ ಅಂತ. ಸೊ ಈಗ ನಾನಿಲ್ಲಿ ಈ ಡೌನಿಂಗ್ ಏನು ಆರ್ಮೋಲ್ ತೊಗೊಂಡಿದ್ದೀನೋ ಡೌನಿಂಗ್ಗೆ ಈ ರೀತಿ ಮಾರ್ಕ್ನ ಮಾಡ್ಕೊಳ್ತೀನಿ. ಇಷ್ಟು ಬ್ಯಾಕ್ ಪಾರ್ಟು. ಈಗ ಡಾಟ್ಸ್ ಬಿಟ್ಟಿದ್ದೀನಲ್ಲ, ಸೊ ಡಾಟ್ನ ನೋಡಿ ಈ ರೀತಿ ಟೇಪ್ನ ಫೋಲ್ಡ್ ಮಾಡ್ಕೊಳ್ಳಿ. ಮಿಡ್ಲಿಗೆ ನೀಟಾಗಿ ಈ ರೀತಿ ಮಾರ್ಕ್ ಮಾಡಿಕೊಂಡು ನೀವು ಡಾಟ್ನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನೋಡಿ, ನಾನು 4 ಇಂಚಿಗೆ ಡಾಟ್ ಲೆಂತ್ನ ತೊಗೊಳ್ತಾ ಇದ್ದೀನಿ. ಬಿಡ್ತು ಬಂದು ಆ ಕಡೆ 1/2 ಇಂಚು, ಈ ಕಡೆ 1/2 ಇಂಚು ಡಾಟ್ ಬಿಡ್ತು 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋದು. ನೋಡಿ ಇಷ್ಟು ಇಲ್ಲಿ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. 4 ಇಂಚು, ಇಲ್ಲೂ ಕೂಡ 4 ಇಂಚ್ ಬರಲಿ. ಈ ರೀತಿ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಲೈನ್ನ ಹಾಕೊಳ್ತೀನಿ ನಾನಿಲ್ಲಿ. ಈ ರೀತಿ ಬ್ಯಾಕು ಬೋಟ್ ನೆಕ್ ಕೊಟ್ಟು ಫ್ರಂಟಲ್ಲಿ ನಾವು ಕಟೋರಿನ ಯಾವ ರೀತಿ ಕೊಡಬೇಕು ಅಂತ ಕಮೆಂಟ್ ಮಾಡಿದರು. ಅದಕ್ಕಾಗಿ ನಾನು ಈ ಒಂದು ವಿಡಿಯೋನ ಮಾಡ್ತಿದ್ದೀನಿ. ಸೊ ನೋಡಿ, ಈಗ ಬ್ಯಾಕ್ ಪಾರ್ಟಲ್ಲಿ ನಿಮ್ಗೆ ಏನು ಡೌಟ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನೇ ಡೌಟ್ಸ್ ಇದ್ರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ರಿಪ್ಲೈನ ಕೊಡ್ತೀನಿ. ಮಾರ್ಕ್ ಬಿಲ್ಲಿಂದ ಮಾರ್ಕ್ ಮಾಡ್ಕೊಳ್ತೀನಿ. ಸ್ಟಿಚಿಂಗ್ ಟೈಮಲ್ಲಿ ನನಗೆ ಈಸಿ ಆಗುತ್ತೆ ಅಂತ ಅಷ್ಟೇ, ಟೈಮ್ ಜಾಸ್ತಿ ತಗೊಳ್ಳೋದಿಲ್ಲ ಹಾಗಾಗಿ. ಸೊ ಈಗ ನಾನಿಲ್ಲಿ ಮಾರ್ಕಿಂಗ್ ಪ್ರಕಾರ ಕಟ್ ಮಾಡ್ಕೊಳ್ತೀನಿ. ನಾನಿಲ್ಲಿ ನೆಕ್ಕು ಕಟ್ ಮಾಡ್ತಿಲ್ಲ, ಸ್ಟಿಚಿಂಗ್ ಟೈಮಲ್ಲೇ ನೆಕ್ಕು ಕೂಡ ಕಟ್ ಮಾಡ್ಕೊಳ್ತೀನಿ. ಓಕೆನಾ? ನೋಡಿ ಎಕ್ಸ್ಟ್ರಾ ಇರೋದೆಲ್ಲ ನೀಟಾಗಿರುತ್ತೆ. ನೀವು ಬಟ್ಟೆನ ಟರ್ನ್ ಮಾಡ್ಕೋಬೇಡಿ, ನೀವೇ ಟರ್ನ್ ಆಗಿ ಕಟ್ ಮಾಡ್ಕೊಳ್ಳಿ. ನೋಡಿ, ನಾನು ಬಟ್ಟೆನ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ಬಿಗಿನರ್ಸ್ ಆದರೆ ನೀವೇ ಯಾವ ರೀತಿ ಬಟ್ಟೆ ಇದೆಯೋ ಆ ರೀತಿ ಹೋಗಿ ಬಟ್ಟೆನ ಕಟ್ ಮಾಡ್ಕೊಳ್ಳಿ. ನೀವೇನಾದರೂ ಬಟ್ಟೆನ ಆ ಕಡೆ ಈ ಕಡೆ ಎಳೆಯೋದ್ರಿಂದ ನಿಮಗೆ ಕಟ್ಟಿಂಗ್ ಮಾಡೋದು ಸ್ವಲ್ಪ ತೊಂದರೆ ಆಗ್ಬೋದು. ಈಗ ನೋಡಿ, ಫ್ರಂಟ್ ಪಾರ್ಟು ನಾನು ಕಟೋರಿ ಆಗಿರೋದ್ರಿಂದ ಫಸ್ಟ್ ನಾನು ಪೇಪರಲ್ಲಿ ಕಟ್ ಮಾಡ್ಕೊಳ್ತೀನಿ. ಕಟೋರಿ ಆಗಿರೋದ್ರಿಂದ ನೀವು ಲೈನಿಂಗಲ್ಲೇ ಕಟ್ ಮಾಡ್ಕೋಬೋದು, ಆದರೆ ಬಟ್ಟೆ ಸ್ವಲ್ಪ ವೇಸ್ಟ್ ಆಗುತ್ತೆ. ಸೊ ಬಟ್ಟೆ ವೇಸ್ಟ್ ಮಾಡೋದು ಬೇಡ ಅಂತ ನಾನು ಫಸ್ಟು ಪೇಪರಲ್ಲಿ ಕಟ್ ಮಾಡ್ಕೊಳ್ತೀನಿ, ಆಮೇಲೆ ಲೈನಿಂಗ್ ಮೇಲಿಟ್ಟು ಕಟ್ ಮಾಡ್ಕೊಳ್ತೀನಿ. ನೋಡಿ, ಈಗ ನಾನಿಲ್ಲಿ ಪೇಪರ್ನ ತೊಗೊಂಡಿದ್ದೀನಿ. ಸೊ ಇದರ ಮೇಲೆ ನಾನು ಕಟ್ಟಿಂಗ್ನ ಮಾಡ್ಕೊಳ್ತೀನಿ. ಬ್ಯಾಕ್ ಪಾರ್ಟ್ ಇಟ್ಟು ನೋಡಿ ಈ ರೀತಿ ಬ್ಯಾಕ್ ಪಾರ್ಟ್ನ ಇಡ್ತೀನಿ. ಇದು ಏನಿದೆಯೋ ಅದೇ ರೀತಿ ಕಟ್ ಮಾರ್ಕ್ ಮಾಡ್ಕೊಳ್ತೀನಿ ಫಸ್ಟ್. ನೋಡಿ, ಈ ರೀತಿ ಮಾರ್ಕ್ ಮಾಡ್ಕೊಳ್ತೀನಿ. ಸೊ ಇದು ಕೂಡ ಇಲ್ಲಿ ತಗೊಳ್ತೀನಿ. ನಾನು ಇಲ್ಲಿ 1/2 ಇಂಚ್ ಇದೆ, 1 ಇಂಚ್ ಆ್ಯಕ್ಚುಲಿ ಎಕ್ಸ್ಟೆಂಡ್ ಮಾಡ್ಕೋಬೇಕು. ಸೊ ನನಗೆ ಇಲ್ಲಿ ಪೇಪರ್ ಅನ್ನೋದು ಕಡಿಮೆ ಇರೋದ್ರಿಂದ ನಾನು ಇದನ್ನು ಬಟ್ಟೆಯಲ್ಲೇ ಮಾರ್ಕ್ ಮಾಡ್ಕೋಬೇಕಾದ್ರೆ ಎಕ್ಸ್ಟ್ರಾ 1/2 ಇಂಚ್ನ ಆ್ಯಡ್ ಮಾಡ್ಕೊಳ್ತೀನಿ. ನೋಡಿ, ಇಷ್ಟು ಬ್ಯಾಕ್ ಪಾರ್ಟ್ನ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ತೆಗೆದುಬಿಡ್ತೀನಿ. ಓಕೆನಾ? ತೆಗೆದುಬಿಟ್ಟು ನೋಡಿ, ಆರ್ಮೋಲ್ ಹತ್ರ ಒಂದ್ಸಲ ಮಾರ್ಕ್ ವೀಲಿಂದ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಪೇಪರಲ್ಲಿ ಕಾಣಲ್ವಲ್ಲ ಹಾಗಾಗಿ. ನೋಡಿ, ಮಾರ್ಕ್ ವೀಲಿಂದ ಈ ರೀತಿ ಮಾರ್ಕ್ನ ಮಾಡ್ಕೊಳ್ತೀನಿ ನಾನು. ಈ ಪೇಪರ್ ಮೇಲೆ ಕಾಣಿಸುತ್ತೆ.
ಈಗ ನಾನು ಇದ್ರ ಮೇಲೆ ಮಾರ್ಕಿಂಗ್ನ ಸ್ಟಾರ್ಟ್ ಮಾಡ್ತೀನಿ. ನೋಡಿ, ಇದು ಬೋಟ್ ನೆಕ್ ಆಗಿರೋದ್ರಿಂದ ಫ್ರಂಟಲ್ಲಿ ನಾನು ಡೀಪ್ ನೆಕ್ ಕೊಡ್ತೀನಿ. ಸೊ ಹಾಗಾಗಿ ನಾನಿಲ್ಲಿ ಫಸ್ಟಿಗೆ 1.5 ಇಂಚ್ನ ಮೈನಸ್ ಮಾಡ್ಕೊಳ್ತೀನಿ. 1.5 ಇಂಚ್ನ ಮೈನಸ್ ಮಾಡ್ತಿದ್ದೀನಿ. ಸೊ ನೀವು ಇನ್ನೂ ಬ್ರಾಡ್ ನಾವು ತುಂಬ ಕಡಿಮೆ ಹಾಕ್ತೀವಿ, ಇಷ್ಟು ಬ್ರಾಡ್ ಬೇಡ ಅನ್ನೋರು ನೀವು ಇದರಲ್ಲಿ ಇಷ್ಟು ಬ್ರಾಡ್ ಹಾಕಲ್ಲ ಅನ್ನೋರಿಲ್ಲಿ ಇದನ್ನು ಕಡಿಮೆ ಜಾಸ್ತಿನ ಮಾಡ್ಕೋಬೇಕಾಗುತ್ತೆ. ಸೊ ನಾನಿಲ್ಲಿ 1.5 ಇಂಚ್ನ ಮೈನಸ್ ಮಾಡ್ಕೊಳ್ತೀನಿ. ಈಗ ಎಷ್ಟು ಬಂದಿದೆ ನೋಡಿ, 6 ಕಾಲು ಬಂದಿದೆ. 6 ಕಾಲಲ್ಲಿ ನಾನು 3.5 ಶೋಲ್ಡರ್ಗೆ ಮಾರ್ಕ್ ಮಾಡ್ಕೊಳ್ತೀನಿ. ಸೊ ಬ್ಯಾಕ್ ಪಾರ್ಟಲ್ಲಿ ಏನು ಶೋಲ್ಡರ್ ಮಾರ್ಕ್ ಮಾಡ್ಕೊಂಡಿದ್ದೀರೋ ಫ್ರಂಟಲ್ಲೂ ನೀವು ಅಷ್ಟೇ ಶೋಲ್ಡರ್ನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಬ್ಯಾಕಲ್ಲಿ ನೀವು ಎಷ್ಟು ಕೊಟ್ಟಿರ್ತೀರೋ ಶೋಲ್ಡರು, ಸೊ ಫ್ರಂಟಲ್ಲೂ ಅಷ್ಟೇ ಕೊಡಬೇಕು. ಶೋಲ್ಡರಲ್ಲಿ ಯಾವುದೇ ರೀತಿ ನೀವು ವೇರಿಯೇಷನು ತಗೋಬಾರ್ದು. ನೋಡಿ, ಶೋಲ್ಡರ್ ಎಷ್ಟಿದೆ, ಇದು 3.5 ಇದೆ. ಇಲ್ಲೂ ಕೂಡ ನೀವು 3.5 ತಗೋಬೇಕು. ಸೊ ನೀವು ನೆಕ್ಕಲ್ಲಿ ಚೇಂಜಸ್ ಮಾಡಿದ್ರು ಪರವಾಗಿಲ್ಲ, ಶೋಲ್ಡರಲ್ಲಿ ಯಾವುದೇ ರೀತಿ ಚೇಂಜಸ್ ಇರಬಾರ್ದು. ಇಲ್ಲಿಂದ ಎಷ್ಟಿದೆ, 6 ಕಾಲಿದೆ. ಇಲ್ಲೂ ಕೂಡ 6 ಕಾಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀವಿ. ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ಈ ರೀತಿ ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ನಾನು ಶೋಲ್ಡರ್ ಸ್ಲೋಪ್ ತೊಗೊಳ್ತೀನಿ 1/2 ಇಂಚು. ಇಲ್ಲಿ ಶೋಲ್ಡರ್ ಸ್ಲೋಪ್ ಬಂದು 1/2 ಇಂಚ್ ತೊಗೊಳ್ತೀನಿ. ಬ್ಯಾಕಲ್ಲಿ ನಾನು 1 ಇಂಚ್ ತೊಗೊಂಡಿದ್ದೀನಿ, ಇಲ್ಲಿ 1/2 ಇಂಚ್ ತೊಗೊಳ್ತೀನಿ. ಯಾಕಪ್ಪ ಅಂದರೆ ಇಲ್ಲಿಗೆ ಬರೋಷ್ಟೊತ್ತಿಗೆ ಅದು 1 ಇಂಚ್ ಆಗಿರುತ್ತೆ, ಹಾಗಾಗಿ ಇಲ್ಲ 1/2 ಇಂಚ್ ತೊಗೊಂಡ್ರೆ ನಮಗೆ ಸಾಕಾಗುತ್ತೆ ಶೋಲ್ಡರ್ ಸ್ಲೋಪ್ ಆಗಿ. ಇಲ್ಲಿಂದ ನೋಡಿ 7 ಇಂಚು ನಾವು ಮಾರ್ಕ್ ಮಾಡ್ಕೊಂಡಿದ್ವಲ್ಲ, 7 ಇಂಚಿಗೆ ನಾನಿಲ್ಲಿ 1/4 ಇಂಚ್ ಇದರಲ್ಲಿ ಮೈನಸ್ ಮಾಡ್ತೀನಿ. ಇಲ್ಲ 1/2 ಇಂಚು ಮೈನಸ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಸರಿ ಹೋಗುತ್ತೆ. ಇದು 36 ಬ್ಲೌಸ್ ಆಗಿರುತ್ತೆ, ಹಾಗಾಗಿ ನೀವು 6.5 ತೊಗೊಂಡ್ರು ನಿಮಗೆ ಸಾಕಾಗುತ್ತೆ. ಈ ಆರ್ಮೋಲ್ ಅನ್ನೋದು 6.5ಗೆ ಒಂದು ಮಾರ್ಕ್ನ ಮಾಡ್ತೀನಿ. ಇಷ್ಟು ಮಾರ್ಕಿಂಗ್ನ ಮಾಡಿದ್ದಾದಮೇಲೆ ಈಗ ನಾನು ಇಲ್ಲಿಂದ 2.5 ಇಂಚ್ನ ಏನಕ್ಕೆ ಈ ಶೇಪ್ ಬೆಲ್ಟಿಗೋಸ್ಕರ ಲೆಸ್ ಮಾಡ್ಕೊಳ್ತೀನಿ. ಆ್ಯಕ್ಚುಲಿ 3 ಇಂಚಸ್ಸು ಲೆಸ್ ಮಾಡಬೇಕಾಗಿರೋದು. ಸೊ ನನಗೆ ಇಲ್ಲಿ ಪೇಪರ್ 1/2 ಇಂಚು ಶಾರ್ಟೇಜ್ ಆಗಿರೋದ್ರಿಂದ ನಾನು 2.5 ಇಂಚು ಮೈನಸ್ ಮಾಡಿದ್ದೀನಿ. ನನ್ನ ಕ್ಲಾತಲ್ಲಿ ಇದಕ್ಕೆ ಎಕ್ಸ್ಟ್ರಾ ಸ್ಟಿಚಿಂಗಿಗೆ ಮಾರ್ಜಿನ್ ಅಂತ ಬಿಡ್ತೀನಿ. ಈ ರೀತಿ ನೀಟಾಗಿ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ನಿಮಗೆ ಬೇಕಾಗಿರೋದು ಅಫೆಕ್ಸ್ ಪಾಯಿಂಟ್. ಬ್ಲೌಸ್ ತಗೊಳ್ಳಿ, ಅಫೆಕ್ಸ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಳ್ಳಿ. ಅಫೆಕ್ಸ್ ಪಾಯಿಂಟ್ ಈ ನಾರ್ಮಲ್ ಬ್ಲೌಸಲ್ಲಿ ಯಾವ ರೀತಿಯಪ್ಪ ತಗೊಳ್ಳೋದು ಅಂದರೆ ನೀವು ಬ್ಲೌಸ್ ಲೆಂತ್ ಮೇಲೂ ತಗೋಬೋದಾಗುತ್ತೆ. ಸೊ ಬ್ಲೌಸ್ ಲೆಂತಲ್ಲಿ ನಮಗೆ ಗೊತ್ತಾಗಲ್ಲ ಅಂದರೆ ಅಫೆಕ್ಸ್ ಪಾಯಿಂಟ್ ನೀವು ಈ ರೀತಿ ಇಟ್ಟು ತಗೋಬೇಕಾಗುತ್ತೆ. ಈ ಡಾಟ್ ಎಲ್ಲಿಗೆ ಎಂಡ್ ಆಗಿರುತ್ತೋ, ಈ ಮಿಡ್ಲ್ ಡಾಟ್ ಇದೆಯಲ್ಲ ಮೈನ್ ಡಾಟು, ಇದು ಎಲ್ಲಿಗೆ ಎಂಡ್ ಆಗಿರುತ್ತೋ ಅಲ್ಲಿಗೆ ನೀವು ಅಫೆಕ್ಸ್ ಪಾಯಿಂಟ್ನ ಮಾರ್ಕ್ ಮಾಡ್ಕೋಬೇಕಾಗಿರೋದು. ನೋಡಿ, ಇದು ಅಫೆಕ್ಸ್ ಪಾಯಿಂಟ್ ಎಷ್ಟಿದೆ, 9.5 ಇದೆ. ನೋಡಿ, ಇದು 9.5 ಇದೆ ಅಫೆಕ್ಸ್ ಪಾಯಿಂಟು. ಈ ಡಾಟ್ ಲೆಂತ್ ಎಲ್ಲಿ ಎಂಡ್ ಆಗಿರುತ್ತೋ ಅಲ್ಲಿ ನೀವು ಅಫೆಕ್ಸ್ ಪಾಯಿಂಟ್ನ ತಗೊಳ್ಳಿ, ಓಕೆನಾ. ಇಲ್ಲಿ 1/2 ಇಂಚು ನಾನು ಶೋಲ್ಡರ್ ಅಟ್ಯಾಚಿಗೆ ಬಿಟ್ಟು ಇಲ್ಲಿ 10 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇದು ಅಫೆಕ್ಸ್ ಪಾಯಿಂಟ್. ಈ ಒಂದು ಬ್ಲೌಸ್ನ ಅಫೆಕ್ಸ್ ಪಾಯಿಂಟು ಇದಾಗಿರುತ್ತೆ. ಸೊ ಇಷ್ಟಾದಮೇಲೆ ಈಗ ನೆಕ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೆಕ್ ವಿಡ್ತ್ ಎಷ್ಟು ಬಂತು ನೋಡಿ, 2.5ಗಿಂತೂ 1 ಪಾಯಿಂಟ್ ಜಾಸ್ತಿ ಬಂದಿದೆ. ಸೊ ಅಷ್ಟೇ ತಗೊಳ್ಳೋಣ. ಡೀಪ್ ಬಂದು ನಿಮ್ಮ ಒಂದು ಬ್ಲೌಸ್ ಮೆಜರ್ಮೆಂಟಲ್ಲಿ ಎಷ್ಟು ಡೀಪ್ ಇದ್ದರೆ ಅಷ್ಟು ಡೀಪ್ನ ನೀವು ಇಟ್ಕೋಬೋದು. ಸೊ ಈ ಒಂದು ಬ್ಲೌಸಲ್ಲಿ ಡೀಪ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ತೀನಿ. ನೋಡಿ ಎಷ್ಟಿದೆ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನೋಡಿ 7 ಇಂಚ್ ಇದೆ ಈ ಒಂದು ಬ್ಲೌಸಲ್ಲಿ. ನಾನಿಲ್ಲಿ 7.25 ತೊಗೊಳ್ತೀನಿ. ನಾನಿಲ್ಲಿ ಇಲ್ಲ 7.5ನೇ ತೊಗೊಳ್ತೀನಿ. ನೋಡಿ 7.5 ತೊಗೊಳ್ತಾ ಇದ್ದೀನಿ ನಾನಿಲ್ಲಿ. ನೆಕ್ ವಿಡ್ತ್ ಎಷ್ಟಿದೆ, ಇಲ್ಲಿ 2.6 ಇದೆ. ಇಲ್ಲೂ ಕೂಡ 2.6ನ ಮಾರ್ಕ್ ಮಾಡ್ಕೊಳ್ತೀನಿ ನಾನು. ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ತುಂಬಾ ಈಸಿಯಾಗಿ ನೀವು ಕಟೋರಿ ಬ್ಲೌಸ್ನ ರೆಡಿ ಮಾಡ್ಕೋಬೋದು, ಅಂತ ಕಷ್ಟ ಏನು ಅನಿಸೋದಿಲ್ಲ. ಸೊ ಇಲ್ಲಿ ನಾನು ರೌಂಡ್ ಶೇಪ್ನ ಕೊಡ್ತೀನಿ. ಸೊ ನಿಮಗೆ ಯಾವ ಶೇಪ್ ಕೊಡ್ತೀರೋ ನೀವು ಆ ಶೇಪ್ನ ಕೊಡಿ. ನಾನು ಜಸ್ಟ್ ಇಲ್ಲಿ ರೌಂಡ್ ಶೇಪ್ನ ಕೊಡ್ತಿದ್ದೀನಿ. ಸೊ ರೌಂಡ್ ಶೇಪು ಚೆನ್ನಾಗಿ ಕಾಣಿಸುತ್ತೆ ಅಂತ, ಓಕೆನಾ. ಇಷ್ಟಾದಮೇಲೆ ಈಗ ನೋಡಿ ಆರ್ಮೋಲ್ ಹತ್ರ ನಾನು ಆರ್ಮೋಲ್ ರೌಂಡ್ ತೆಗೆಯೋದಕ್ಕೆ 1 ಇಂಚ್ನ ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲೂ ಎಷ್ಟಿದೆ, 6.5 ಇದೆ. ಇಲ್ಲಿ ಮಿಡ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಈ ರೀತಿ ಮಾರ್ಕ್ ಮಾಡಿಕೊಂಡು ಈ ಕರ್ವ್ ಸ್ಕೇಲ್ ಏನಿದೆ ತಗೊಂಡು ಅದನ್ನ ಶೇಪ್ ಕೊಡ್ತೀನಿ. ಈ ರೀತಿ ಇಲ್ಲ ಸ್ವಲ್ಪ ಈ ಥರ ಒಳಗಡೆಗೂ ಇಲ್ಲಿಂದ ಕೊಡ್ಬೋದು. ಈ ರೀತಿ ನೋಡಿ, ಈ ರೀತಿ ಶೇಪ್ನ ಕೊಡಬೇಕಾಗತ್ತೆ ಫ್ರಂಟಲ್ಲಿ, ಓಕೆನಾ. ಇಷ್ಟಾದಮೇಲೆ ನೋಡಿ ಇಲ್ಲಿಂದ ನಾನು 2.5 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ತೀನಿ. ಇಲ್ಲಿಂದ 6 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ತೀನಿ. ಇದು ನೋಡ್ಕೊಳ್ಳಿ ಗಮನ ಇಟ್ಟು. ಇಲ್ಲಿಂದ 2.5 ಇಂಚ್ಗೆ ಒಂದು ಮೈನಸ್ಸು. ನಾನು ನೆಕ್ ಕಡೆಯಿಂದ ಇಲ್ಲಿಂದ 6 ಇಂಚಸ್ಗೆ ಒಂದು ಮಾರ್ಕ್ನ ಮಾಡಿದ್ದೀನಿ. ಈಗ ನಮಗೆ ಇಲ್ಲಿ ಎಷ್ಟು ತಗೋಬೇಕು ಅಂತ, ಯಾವ್ಯಾವ ಸೈಜ್ಗೆ ಎಷ್ಟೆಷ್ಟು ತಗೋಬೇಕು ಅನ್ನೋದು ನೋಡಿ. ಇಲ್ಲಿ ನಾನು 5.5 ಇಂಚ್ ತಗೊಳ್ತಾ ಇದ್ದೀನಿ.
ಈ ಕಟೋರಿ ಕಟ್ಟಿಂಗೋಸ್ಕರ 5.5 ಇಂಚ್ ತೊಗೊಳ್ತಾ ಇದ್ದೀನಿ. ಸೊ ಇದು ನಿಮಗೆ 40 ಮೇಲೂ ಆಯಿತು ಅಂದರೆ ನೀವು 6ವರೆಗೂ ತಗೊಳ್ಳಿ. ಇದು 38 ಸೈಜ್ವರೆಗೂ ನೀವು 5.5 ತಗೊಂಡ್ರೆ ಸಾಕು. 40 ಮೇಲ್ ಹೋದರೆ ನೀವು 6 ತಗೊಳ್ಳಿ, ನಿಮಗೆ ಈ ಕಟೋರಿ ಶೇಪ್ ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ. ಸೊ ನಾನಿಲ್ಲಿ 5.5 ತೊಗೊಂಡಿದ್ದೀನಿ. ಇಲ್ಲೂ ಕೂಡ 5.5ಗೆ ಒಂದು ಮಾರ್ಕ್ನ ಮಾಡ್ತೀನಿ. ಇಷ್ಟು ಮಾರ್ಕ್ ಮಾಡಿದ್ದಾದಮೇಲೆ ಇಲ್ಲಿಂದ ಒಂದು ಶೇಪ್ನ ಕೊಡ್ತೀನಿ, ಕಟೋರಿ ಶೇಪ್. ಈ ರೀತಿ ಸ್ಮೂತಾಗಿ ಒಂದು ಶೇಪ್ನ ಕೊಡಬೇಕಾಗತ್ತೆ. ಇಲ್ಲಿಗೆ ಕಟೋರಿ ಶೇಪ್ನ ಕೊಟ್ಟಿದ್ದಾಯಿತು. ನೆಕ್ಸ್ಟು ನೋಡಿ, ಈ ಶೇಪಲ್ಲಿ ನಾನು ಈ ಪೇಪರ್ ಕಟ್ ಮಾಡ್ಕೊಳ್ತಾ ಇದ್ದೀನಲ್ಲ, ಇದು ಚಿಕ್ಕದಾಗಿರುತ್ತೆ. ಇಷ್ಟು ಕಟೋರಿ ಶೇಪ್ ಕೊಟ್ಟಿದ್ದಾದಮೇಲೆ ಈಗ ನಾವು ಡಾಟ್ದು ಇದು ತೊಗೋಬೇಕಾಗತ್ತೆ. ನೋಡಿ, ಡಾಟ್ ಪಾಯಿಂಟ್ ಎಲ್ಲಿಗೆ ಬರುತ್ತೆ ಅಂತ ಈ ಟೇಪ್ನ ನೀಟಾಗಿ ಈ ರೀತಿ ಫೋಲ್ಡ್ನ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಫೋಲ್ಡ್ನ ಮಾಡಿಕೊಂಡು ಮಿಡ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳೋಣ. ಸೊ ಈ ರೀತಿ ಮಿಡ್ಲಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿಂದ ಎಷ್ಟಿದೆ 10 ಇಂಚಸ್ ಇದೆ ಅಪೆಕ್ಸ್ ಪಾಯಿಂಟು. 10 ಇಂಚಸ್ಗೆ ಒಂದು ಮಾರ್ಕ್ನ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಹಾಕೊಳ್ಳೋಣ. ನೋಡಿ, ಇದೆಷ್ಟಿದೆ 2.25 ಅಂದರೆ ಇಲ್ಲೂ ಕೂಡ 2.25ಗೆ ಒಂದು ಮಾರ್ಕ್ನ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಹಾಕೊಳ್ತೀನಿ. ಇದು ಅಪೆಕ್ಸ್ ಪಾಯಿಂಟ್ದು, ಇದು ವೆರಿ ಇಂಪಾರ್ಟೆಂಟು. ಸೊ ಇದು ಯಾವ ರೀತಿ ಕೊಡ್ತೀವೋ ನಮಗೆ ಕಟೋರಿ ಅನ್ನೋದು ಅಷ್ಟು ಚೆನ್ನಾಗಿ ಬರುತ್ತೆ. ಸೊ ಇದು ಅಪೆಕ್ಸ್ ಪಾಯಿಂಟ್, ಇದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇಷ್ಟಾದಮೇಲೆ ನೋಡಿ, ಇದು ಬೆಲ್ಟ್ ಕಡೆಗೆ ನಾನಿಲ್ಲಿ 1 ಇಂಚ್ನ ಮೈನಸ್ ಮಾಡ್ಕೊಳ್ತೀನಿ. ಶೇಪ್ ಬೆಲ್ಟ್ ಕಡೆಗೆ ಈ ಕಡೆ ಫ್ರಂಟ್ಗೆ 1 ಇಂಚ್ನ ಮಾರ್ಕ್ ಮಾಡಿಕೊಂಡು ನೋಡಿ ಈ ರೀತಿ ನೀಟಾಗಿ ಒಂದು ಶೇಪ್ನ ಕೊಡಬೇಕಾಗತ್ತೆ. ಮತ್ತು ಈ ಕಡೆ ಒಂದು 1/2 ಇಂಚಷ್ಟು, ಓಕೆನಾ, ಒಂದು 1/2 ಇಂಚಷ್ಟು ನಾನು ಮೈನಸ್ ಮಾಡಿಕೊಂಡು ಈ ರೀತಿ ಶೇಪ್ನ ಕೊಡ್ತೀನಿ. ಇಷ್ಟು ನಮ್ಮ ಒಂದು ಕಟೋರಿ ಬ್ಲೌಸ್ದು. ಸೊ ನಾನಿಲ್ಲಿ ಈ ಮಾರ್ಕಿಂಗ್ ಪ್ರಕಾರನೇ ಕಟ್ ಮಾಡ್ಕೊಳ್ತೀನಿ. ಇನ್ನೊಂದು ಪಾಯಿಂಟು ನೋಡಿ, ಇಲ್ಲಿಂದ ಇಲ್ಲಿಗೆ ಕರೆಕ್ಟಾಗಿ ನಮಗೆ ಬೇಕಾಗಿರೋದು ನಮಗೆ ಬೇಕಾಗಿರೋದಿಷ್ಟು. ನಾವು ಇದನ್ನು ಈ ಕಟೋರಿ ಕಟ್ ಮಾಡಿದಾದಮೇಲೆ ಎಕ್ಸ್ಟ್ರಾ ಎಲ್ಲ ಮಾರ್ಜಿನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ತೀವಿ. ಇಲ್ಲೇನು ಎಕ್ಸ್ಟ್ರಾ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಇಲ್ಲಾಂದರೆ ನೀವು ಮೆಜರ್ಮೆಂಟ್ ಟೇಪಲ್ಲಿ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ನಮಗೆ ಬೇಕಾಗಿರೋದು 7.25 ಅಲ್ವಾ, ಜಸ್ಟು 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಟಿದ್ದೀವಿ. ನಮ್ಮ ಕಟೋರಿಗೆಲ್ಲ ಇಲ್ಲೇ ಬರುತ್ತೆ ಬ್ಯಾಕ್ ಫ್ರಂಟಲ್ಲಿ. ಸೊ ನಾನು ಅದನ್ನ ಕಟ್ಟಿಂಗ್ ಟೈಮಲ್ಲಿ ಹೇಳ್ತೀನಿ, ನಿಮಗೆ ಹೇಳ್ತೀನಿ. ಸೊ ಈಗ ಮಾರ್ಕಿಂಗ್ ಪ್ರಕಾರ ನಾನು ನೀಟಾಗಿ ಕಟ್ ಮಾಡ್ಕೊಳ್ತೀನಿ. ಸೊ ಇದು ಶೇಪ್ ಬೆಲ್ಟು, ಇದಕ್ಕೆ ನಾನು 1/2 ಇಂಚು ಎಕ್ಸ್ಟೆಂಡ್ ಮಾಡ್ಕೊಳ್ತೀನಿ. ಇದು ನೆಕ್ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಶೋಲ್ಡರ್ ಸ್ಕೋಪ್ನು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಆರ್ಮೋಲ್ ಡೌನಿಂಗು, ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡಿಕೊಂಡೆ. ಸೊ ಈಗ ನಾನು ಕಟೋರಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ನೋಡಿ, ಈ ಪ್ಯಾನಲು ಮತ್ತು ಈ ಶೇಪ್ ಬೆಲ್ಟು ಎರಡು ಸೇಮ್, ಇದನ್ನು ಅದೇ ರೀತಿ ಇಟ್ಕೊಳ್ಳಿ. ಸೊ ಈಗ ಇದನ್ನು ನಾನು ಎಕ್ಸ್ಟೆಂಡ್ ಮಾಡ್ಕೊಳ್ತೀನಿ. ಸೊ ನೋಡಿ ಯಾವ ರೀತಿ ಎಕ್ಸ್ಟೆಂಡ್ ಮಾಡ್ಕೊಳ್ತೀನಿ ಅಂತ. ಸೊ ಇದನ್ನು ಇಟ್ಟು ಏನಿದೆಯೋ ಅದು ಆ್ಯಸ್ ಇಟ್ ಈಸ್ ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲಿ ಮಾಡ್ಕೊಡ್ತೀನಿ ತಗೊಳ್ಳಿ, ಕನ್ಫ್ಯೂಸ್ ಆಗಬೇಡಿ. ನೋಡಿ, ಈ ರೀತಿ ಮಾರ್ಕ್ನ ಮಾಡ್ಕೊಂಡಿದ್ದೀನಿ ನಾನು. ಸೊ ಇದು ನಮಗೆ ಅವಶ್ಯಕತೆ ಇಲ್ಲ. ಸೊ ಈಗ ನಾನು ಇದಕ್ಕೆ ಎಷ್ಟು ಎಕ್ಸ್ಟೆಂಡ್ ಮಾಡ್ಕೋಬೇಕು ಅಂತ ನೋಡಿ, ಈ ಕಡೆಯಿಂದ ನಾನು 1 ಇಂಚ್ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೀನಿ, ಈ ಕಡೆಗೂ ಕೂಡ 1 ಇಂಚು ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟು 1 ಇಂಚ್ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ, ಇಲ್ಲಿ ಜಸ್ಟ್ ಒಂದು 1/2 ಇಂಚಷ್ಟು ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಬೇಕಾಗುತ್ತಲ್ಲ. ಸೊ ಇಲ್ಲಿ 1 ಇಂಚ್ ಇರಬೇಕು. ಬರ್ತಾ 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 ಅದು 1/2 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಉಪ್ಪಟ್ಟೆ ಐಪಟ್ಟಿಗೆ ನಾವು ಬಿಟ್ಟಿಲ್ಲಲ್ಲ. ಸೊ ಇಲ್ಲಿ ಜಸ್ಟ್ ಒಂದು 1/4 ಇಂಚಷ್ಟು ಈ ಕಡೆ ಬಂದು ಈ ರೀತಿ ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ಇಷ್ಟು ಮಾರ್ಕ್ನ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಮತ್ತು ಇಲ್ಲಿಂದ ಇಲ್ಲಿಗೆ ಈ ರೀತಿ ಮಾರ್ಕ್ನ ಮಾಡ್ಕೊಂಡಿದ್ದಾದಮೇಲೆ ಈಗ ನಾವು ನೋಡಿ, ಇದೇನಿದೆಯೋ ಇದು ಇಲ್ಲಿ ಕರೆಕ್ಟಾಗಿ ನಮಗೆ ನೋಡಿ, ಇದು ಅಪೆಕ್ಸ್ ಪಾಯಿಂಟ್ ಅಲ್ಲ, ಅಪೆಕ್ಸ್ ಪಾಯಿಂಟ್ನ ನೀಟಾಗಿ ಮಾರ್ಕ್ನ ಮಾಡ್ಕೊಂಡಿದ್ದೀನಿ ನಾನು. ನೀಟಾಗಿ ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ಳೋಣ ಈ ರೀತಿ. ಇಷ್ಟಾದಮೇಲೆ ನಾನಿಲ್ಲಿ ನೋಡಿ 1.5 ಇಂಚು. ಸೊ ಇದು ನಿಮ್ಮ ಚೆಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ನೀವು 1/2 ಇಂಚು ಬೇಕಾದ್ರೂ ತೊಗೊಳ್ಳಿ, ಚೆಸ್ಟ್ ತೀರ ಕಡಿಮೆ ಇದೆ ಅಂದರೆ, ಇಲ್ಲ 1 ಇಂಚ್ ತೊಗೊಳ್ಳಿ,
ಸ್ವಲ್ಪ ಮೀಡಿಯಮ್ ಆಗಿದೆ ಅಂದರೆ, ಇಲ್ಲ ದೊಡ್ಡ ಸೈಜ್ ಬ್ಲೌಸ್ ಚೆಸ್ಟ್ ಹೆವಿ ಇದೆ ಅಂದರೆ ನೀವು 1.5 ಇಂಚ್ ತಗೊಳ್ಳಿ. ನಾನಿಲ್ಲಿ 1 ಇಂಚ್ನ ತಗೊಳ್ತಾ ಇದ್ದೀನಿ. ಸೊ ನೀವು ಚೆಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಹೆವಿ ಚೆಸ್ಟ್ ಆದರೆ 1.5 ತಗೊಳ್ಳಿ, ನಿಮಗೆ ಕಪ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿಂದ ಇಲ್ಲಿಗೆ ಒಂದು ಮಾರ್ಕ್ನ ಮಾಡ್ತೀನಿ. ಹಾಗೆ ಇಲ್ಲಿಂದ ಇಲ್ಲಿಗೆ ಇದನ್ನು ಈ ರೀತಿ ಸೇರಿಸ್ಕೊಳ್ತೀನಿ. ಇಷ್ಟು ನಿಮಗೆ ಕಟೋರಿ ಪಾರ್ಟ್ ಆಗಿರುತ್ತೆ. ಎಕ್ಸ್ಟ್ರಾ ನಾವು ಹ್ಯಾಡ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ಇಲ್ಲಿ ಕ್ಲಾತ್ ಅನ್ನೋದು ನೀಟಾಗಿ ಕಪ್ ಶೇಪ್ ಅನ್ನೋದು ಬರುತ್ತೆ. ಸ್ಟಿಚಿಂಗಿಗೂ ಕೂಡ ಇದೆ ನಮಗೆ ಸಾಕಾಗುತ್ತೆ. ಸೊ ಈಗ ಮಾರ್ಕಿಂಗ್ ಪ್ರಕಾರ ನಾನು ಕಟ್ ಮಾಡ್ಕೊಳ್ತೀನಿ. ಸೊ ಈ ಕಟೋರಿ ನಮಗೆ ಅವಶ್ಯಕತೆ ಇಲ್ಲ. ನೋಡಿ ಆ ಕಟೋರಿಗೂ ಈ ಕಟೋರಿಗೂ ಎಷ್ಟೆಲ್ಲ ಚೇಂಜಸ್ ಬರುತ್ತೆ ಅಂತ ನೀವೇ ನೋಡಿ. ಇಲ್ಲಿ 1/2 ಇಂಚಷ್ಟು ಇಲ್ಲಿ ಬರ್ತಾ ಅದು 1 ಇಂಚ್ಗೆ ಈ ರೀತಿ ನೀವು ಪರ್ಫೆಕ್ಟಾಗಿ ಮೆಜರ್ಮೆಂಟ್ ಕಳಿಸಿರ್ತೀರಲ್ಲ, ಸೊ ಅದೇ ಮೆಜರ್ಮೆಂಟ್ ನಾವು ಕಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಯಾಕಂದರೆ ನಮ್ಮ ಸೈಜ್ ಬ್ಲೌಸ್ಗೂ ಅದು ಕಟ್ ಮಾಡ್ಕೊಳ್ಳೋಕ್ಕಾಗಲ್ಲ, ಆ ಸೈಜ್ ಇರಲ್ಲ. ಸೊ ಕಸ್ಟಮರ್ ಬ್ಲೌಸ್ಗೂ ನಾವು ಕಟ್ ಮಾಡಿದ್ರೆ ಸೊ ಅದು ವೇಸ್ಟ್ ಆಗುತ್ತೆ ಕಟ್ ಮಾಡಿ ಸ್ಟಿಚ್ ಮಾಡಿದ್ರೆ. ಸೊ ಹಾಗಾಗಿ ಏನೆಲ್ಲ ಚೇಂಜಸ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಕಟ್ ಮಾಡೋದ್ರಿಂದ ನೀವು ಚೇಂಜಸ್ನ ಮಾಡ್ಕೋಬೋದು. ನೋಡಿ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಸೊ ಇದು ನಮಗೆ ರೆಡಿ ಬೇಕಾಗಿರೋದು, ಇದು ನಮಗೆ ಬೇಕಾಗಿಲ್ಲ. ಸೊ ಇದು ವೇಸ್ಟು. ಈಗ ಇದನ್ನು ನಾನು ಬಟ್ಟೆ ಮೇಲೆ ಹಾಕೊಂಡು ಕಟ್ ಮಾಡ್ಕೊಳ್ತೀನಿ. ಇದು ಬಟ್ಟೆ ಕ್ರಾಸ್ ಹಾಕೊಂಡು ಕಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ತುಂಬಾ ಚೆನ್ನಾಗಿ ಈ ಒಂದು ಕಪ್ ಶೇಪ್ ಅನ್ನೋದು ಬರುತ್ತೆ. ಈಗ ನಾನು ಲೈನಿಂಗ್ ಮೇಲೆ ಕಟ್ ಮಾಡ್ಕೊಳ್ತೀನಿ. ಇದನ್ನು ನೋಡಿ, ಲೈನಿಂಗ್ ಇದೆಯಲ್ಲ ಇದ್ರ ಮೇಲೆ ಇಟ್ಟು ಕಟ್ ಮಾಡ್ಕೊಳ್ತೀನಿ. ನೋಡಿ ಇದು ಕ್ರಾಸ್ ಆಗಿ ಕಟ್ ಮಾಡ್ಕೊಳ್ತೀನಿ. ಈ ರೀತಿ ಇಟ್ಟು ನೀವು ಮಾರ್ಕ್ನ ಮಾಡ್ಕೊಳ್ಳಿ. ಲೈನ್ ಸ್ವಲ್ಪ ಡೌನ್ಗೆ ಇಟ್ಟು ಮಾರ್ಕ್ ಮಾಡ್ಕೊಂಡ್ರೆ ಇಲ್ಲಿ ನಿಮಗೆ ಶೇಪ್ ಬೆಲ್ಟ್ ಅನ್ನೋದು ಬರುತ್ತೆ. ನಮಗೆ ಶೇಪ್ ಬೆಲ್ಟು ಇಷ್ಟುದ್ದ ಬೇಡ, ಎಷ್ಟುದ್ದ ಬೇಕು ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ ನಮಗೆ ಇಲ್ಲಿಂದ 7 ಕಾಲು ನಮ್ಮ ರೆಡಿ ಬೇಕಲ್ವಾ, 7 ಕಾಲು ಟೋಟಲ್ ನಮಗೆ 10 ಇದೆ. ಇಲ್ಲಿ 1 ಇಂಚ್ ಹೋಗುತ್ತೆ, 9 ನಮಗೆ ರೆಡಿ ಬೇಕಾಗುತ್ತೆ. ನಾನಿಲ್ಲಿ 9.5 ತಗೊಳ್ತೀನಿ ಶೇಪ್ ಬೆಲ್ಟ್. ಸ್ವಲ್ಪ ಎಕ್ಸ್ಟ್ರಾನೇ ತಗೊಳ್ಳಿ. ಶೇಪ್ ಬೆಲ್ಟು ಇಲ್ಲಿಟ್ಟು ಕಟ್ ಮಾಡ್ಕೊಳ್ತೀನಿ ನಾನು. ಈಗ ಬಟ್ಟೆ ಮೇಲೆ ನೀವು ಯಾವುದೇ ರೀತಿ ಹ್ಯಾಡಿಂಗ್ ಅವಶ್ಯಕತೆ ಇಲ್ಲ. ಯಾಕಂದರೆ ನಾವು ಈಗಾಗಲೇ ಈ ಪೇಪರ್ ಮೇಲೇ ನಾವು ಎಕ್ಸ್ಟ್ರಾ ಹ್ಯಾಡ್ ಮಾಡ್ಕೊಂಡಿದ್ದೀವಿ. ಸೊ ಸ್ಟಿಚಿಂಗಿಗೆ ಬಟ್ಟೆ ಮೇಲೆ ಎಕ್ಸ್ಟ್ರಾ ಹ್ಯಾಡ್ ಮಾಡೋದೇನು ಅವಶ್ಯಕತೆ ಇಲ್ಲ. ಸೇಮ್ ಇದು ಹೇಗಿದೆಯೋ ಹಾಗೆ ನೀವು ಹಾಕ್ಕೊಂಡು ಕಟ್ ಮಾಡ್ಕೋಬೋದು. ನೋಡಿ ನಾನಿದೆಲ್ಲ ಮಾರ್ಕ್ ಮಾಡಿಕೊಂಡು ಮತ್ತೆ ಸಿಗ್ತೇನೆ. ನೋಡಿ ಇವೆರಡು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಶೇಪ್ ಬೆಲ್ಟು ನಿಮ್ಗೆ ಯಾಕೆ ತೋರಿಸಿ ಮಾರ್ಕ್ ಮಾಡ್ತಿದ್ದೀನಿ ಅಂದರೆ, ನಾನು 1/2 ಇಂಚು ಇಲ್ಲಿ ಎಕ್ಸ್ಟ್ರಾ ತೊಗೊಳ್ತೀನಿ ಸ್ಟಿಚಿಂಗಿಗೆ ಅನ್ನಲ್ಲ. ಸೊ 1/2 ಇಂಚು ಸೇರಿಸಿ ನಾನಿಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ ಶೇಪ್ ಬೆಲ್ಟಿಗೋಸ್ಕರ. ಸೊ ಇದನ್ನು ಮರಿಬೇಡಿ. ನೀವು ಪೇಪರಲ್ಲಿ 3 ಇಂಚಸ್ ಬಿಟ್ಟಿದ್ರೆ ನಿಮ್ಗಲ್ಲಿ ಅವಶ್ಯಕತೆ ಇರಲಿಲ್ಲ. ಸೊ ನಾನಿಲ್ಲಿ 2.5 ಬಿಟ್ಟಿರೋದ್ರಿಂದ 1/2 ಇಂಚು ನಾನಿಲ್ಲಿ ಈ ಕ್ಲಾತಲ್ಲಿ ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ತೀನಿ. ಸೊ ಇಷ್ಟು. ಈಗ ಇದನ್ನು ನೀಟಾಗಿ ಕಟ್ ಮಾಡ್ಕೊಳ್ತೀನಿ ನಾನು. ನೋಡಿ ಶೇಪ್ ಬೆಲ್ಟ್ ಆಯಿತು. ಈಗ ಕಟೋರಿ ಪಾರ್ಟು ಕಟ್ ಮಾಡ್ಕೊಳ್ತೀನಿ. ನಾವೇನು ಮಾರ್ಕಿಂಗ್ ಮಾಡಿದ್ದೀವೋ ಅದರ ಮೇಲೆ ಕಟ್ ಮಾಡಿಕೊಂಡು ಹೋಗೋದಷ್ಟೇ. ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ಪೇಪರ್ ಮೇಲೆ ಹಾಕಿ ನಾವು ಬಟ್ಟೆ ಮೇಲೆ ಕಟ್ ಮಾಡ್ಕೊಳ್ಳೋದ್ರಿಂದ ಬಟ್ಟೆ ತುಂಬಾ ಸೇವ್ ಆಗುತ್ತೆ. ಸೊ ನೀವು ಡೈರೆಕ್ಟಾಗಿ ಬಟ್ಟೆ ಮೇಲೆ ಕಟ್ ಮಾಡ್ತೀನಿ ಅಂದರೆ ನಿಮ್ಗೆ ಬಟ್ಟೆ ಜಾಸ್ತಿ ಬೇಕಾಗುತ್ತೆ, 1.5 ಮೀಟರ್ ಬೇಕಾಗುತ್ತೆ. ಸೊ ನಿಮಗೆ 1 ಮೀಟ್ರಲ್ಲಿ ಅಡ್ಜಸ್ಟ್ ಮಾಡಬೇಕಂದ್ರೆ ನೀವು ಪೇಪರ್ ಮೇಲೆ ಕಟ್ ಮಾಡಿಕೊಂಡು ಆಮೇಲೆ ಬಟ್ಟೆ ಮೇಲೆ ಕಟ್ ಮಾಡಿಕೊಂಡ್ರೆ ನಿಮಗೆ ತುಂಬಾ ಸೇವ್ ಆಗುತ್ತೆ. ನೋಡಿ ಇದು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಕನ್ಫ್ಯೂಸ್ ಆಗಬೇಡಿ, ಯಾವ ಕಡೆಯಿಂದ ಯಾವುದು ಅಂತ ಕನ್ಫ್ಯೂಸ್ ಆಗಿಬಿಡುತ್ತೆ. ನೀವು ಪೇಪರ್ ಕಟ್ ಮಾಡಿರೋದು ಇಟ್ಕೊಂಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ನೋಡಿ ಇದು ನೆಕ್ ಕಡೆಯಿಂದ ಕಟ್ ಮಾಡ್ತಿರೋದು, ಇದು ಆರ್ಮೋಲ್ ಪಾರ್ಟು. ಸೊ ಬಿಗಿನರ್ಸ್ ಆದರೆ ಕನ್ಫ್ಯೂಸ್ ಆಗುತ್ತೆ. ಸೊ ನೀವು ಪೇಪರ್ ಕಟ್ ಮಾಡಿರ್ತೀರಲ್ಲ ಅದನ್ನು ಹಾಗೇ ಇಟ್ಕೊಳ್ಳಿ. ಸ್ಟಿಚಿಂಗ್ ಟೈಮಲ್ಲಿ ಈ ರೀತಿ ಬಟ್ಟೆ ಮೇಲೆ ಇಟ್ಟು ನೋಡಿ ಪೇಪರ್ನ, ಆವಾಗ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವ್ಯಾವ ಪಾರ್ಟು ಯಾವುದು ಅಂತ, ನೆಕ್ ಕಡೆ ಯಾವುದು ಆರ್ಮೋಲ್ ಕಡೆ ಯಾವುದು ಅಂತ ಯಾವುದೇ ರೀತಿ ಕನ್ಫ್ಯೂಷನು ಇರೋದಿಲ್ಲ. ಇಷ್ಟು ನೋಡಿ. ನಾನು ಇದರಲ್ಲಿ ಈ ಒಂದು ಡಾಟ್ನ ಯಾವ ರೀತಿ ಮಾರ್ಕ್ ಮಾಡಬೇಕು ಅಂತಲೂ ನಾನು ಮತ್ತೆ ನಿಮಗೆ ತೋರಿಸ್ತೀನಿ. ಈಗ ಸ್ಲೀವ್ಸ್ನ ಕಟ್ ಮಾಡ್ಕೊಳ್ತೀನಿ. ನೋಡಿ ಸ್ಲೀವ್ಸ್ನ ಕಟ್ ಮಾಡೋದಕ್ಕೆ ನಮಗೆ ಇಲ್ಲೇನು ಕ್ಲಾತ್ ಉಳಿದಿದೆಯೋ ಅದನ್ನ ಈ ರೀತಿ ಫೋಲ್ಡ್ನ ಮಾಡ್ಕೋಬೇಕಾಗತ್ತೆ. ಈ ರೀತಿ ಫೋಲ್ಡ್ನ ಮಾಡ್ಕೊಂಡು ಫಸ್ಟು ಬ್ಯಾಕ್ ಪಾರ್ಟು ನಾವೇನು ಕಟ್ ಮಾಡ್ಕೊಂಡಿರ್ತೀವೋ ಆ ಬ್ಯಾಕ್ ಪಾರ್ಟ್ನ ತೊಗೋಬೇಕಾಗುತ್ತೆ. ಬ್ಯಾಕ್ ಪಾರ್ಟ್ ತೊಗೊಂಡು ಆರ್ಮೋಲ್ನ ಚೆಕ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಬ್ಯಾಕ್ ಪಾರ್ಟ್ ತೊಗೊಂಡಿದ್ದೀನಿ ನಾನು. ಬ್ಯಾಕ್ ಪಾರ್ಟ್ ತೊಗೊಂಡು ಇಲ್ಲಿ ನೋಡಿ ಇದು ನಾನು ಶೋಲ್ಡರ್ ಏನು ಸ್ಲೋಪ್ ಮಾಡಿದ್ದೀನೋ ಅದನ್ನು ಈಗ ಕಟ್ ಮಾಡ್ಕೊಳ್ತೀನಿ. ಈ ರೀತಿ ಶೋಲ್ಡರ್ ಸ್ಲೋಪ್ನ ಕಟ್ ಮಾಡಿಕೊಂಡೆ. ಈಗ ನಾನು 1/2 ಇಂಚ್ ಮೇಲೆ ಶೋಲ್ಡರ್ ಅಟ್ಯಾಚ್ಗೆ ಬಿಟ್ಟು ಇದೆಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ತೀನಿ. ನೋಡಿ 8 ಇದೆ. 8 ಆರ್ಮೋಲ್ ಬರಬೇಕು ನಮಗೆ. ಉಳಿದಿದ್ದು 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್. ಈ ಥರ ಕ್ರಾಸ್ ಆಗಿ ಇಟ್ಕೊಂಡ್ರೆ ನಮಗೆ 8 ಬರಬೇಕು.
ನೋಡಿ ಈ ರೀತಿ ಫಸ್ಟು ಬಟ್ಟೆನ ಹಾಕೊಳ್ಳಿ. ಇಲ್ಲಿ 2 ಪೀಸಸ್ಗೆ ಮಾತ್ರ ಪೀಸ್ ಕಟ್ಟಬೇಕಾಗಿ ಬರುತ್ತೆ. ಈ ರೀತಿ ಹಾಕೊಳ್ಳೋದ್ರಿಂದ ನಿಮಗೆ ಸ್ಲೀವ್ ಕಟ್ಕೊಳ್ಳೋದು ಈಸಿ ಆಗುತ್ತೆ. ನೀವು 4ಕ್ಕೂ ಕಟ್ಟೋ ಅವಶ್ಯಕತೆ ಇರಲ್ಲ. ಈಗ ಸ್ಲೀವ್ ಲೆಂತ್ನ ತಗೊಳ್ಳೋಣ. ನೋಡಿ ಇವರು ಸ್ಲೀವ್ ಲೆಂತು ಇದಕ್ಕಿಂತ ಸ್ವಲ್ಪ ಲೆಂತ್ ಇಡಕ್ಕೆ ಹೇಳಿದ್ದಾರೆ, ಹಾಗಾಗಿ ನಾನಿಲ್ಲಿ ಇನ್ನು ಲೆಂತ್ ತಗೊಳ್ತಾ ಇದ್ದೀನಿ. ನೋಡಿ ಇದು 9.5 ಇದೆ, ನಾನು 10 ಕಾಲನ್ನ ತಗೊಳ್ತೀನಿ. ರೆಡಿ, ನನಗೆ 10 ಕಾಲು ತಗೊಳ್ತೀನಿ, ಇಲ್ಲ 10 ತಗೊಳ್ತೀನಿ. ಈಗ 1 ಇಂಚ್ ಆ್ಯಡ್ ಮಾಡಿಕೊಂಡು 11 ಕಾಲು ತಗೊಳ್ತಾ ಇದ್ದೀನಿ. ಸೊ ರೆಡಿ, ನನಗೆ 10 ಕಾಲು ಬರುತ್ತೆ. ಈ ರೀತಿ ಒಂದು ಸ್ಟ್ರೈಟ್ ಲೈನ್ನ ಹಾಕೋಬೇಕಾಗತ್ತೆ. ನೀವೊಂದು ನಿಮ್ಮ ಒಂದು ಮೆಜರ್ಮೆಂಟ್ ಬ್ಲೌಸಲ್ಲಿ ಎಷ್ಟು ಸ್ಲೀವ್ ಲೆಂತ್ ಇದೆಯೋ ಆ ಸ್ಲೀವ್ ಲೆಂತ್ ತಗೊಳ್ಳಿ. 1 ಇಂಚ್ನ ಆ್ಯಡ್ ಮಾಡಿಕೊಂಡು ಅದೆಷ್ಟೇ ಸ್ಲೀವ್ ಲೆಂತ್ ಆಗಿರಬಹುದು. ಆಯಿತಾ? ಇಷ್ಟ ಆದಮೇಲೆ ನೋಡಿ ಇಲ್ಲಿಂದ ನನಗೆ ಎಷ್ಟು ಬೇಕು, ಇಲ್ಲಿಂದ ಇಲ್ಲಿಗೆ ನಾನು 3.5 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಹ್ಯಾಂಡ್ ಡೌನಿಂಗೆ ಇದು ಸ್ಟ್ರೈಟಾಗಿ ಲೈನ್ನ ಹಾಕೊಳ್ತೀನಿ. ಇಲ್ಲಿಂದ 8 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿಂದ 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲಿ ಬಂದರೆ ನಾನಿಲ್ಲಿ 2.25 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿಂದ ಒಂದು ಲೈನ್ನ ಡ್ರಾ ಮಾಡ್ತೀನಿ. ಈ ರೀತಿ ಡ್ರಾ ಮಾಡಿಕೊಂಡು ನಾನು ಸ್ಲೀವ್ಗೆ ಶೇಪ್ನ ಕೊಡ್ತೀನಿ. ಈ ಸ್ಕೇಲ್ ಯೂಸ್ ಮಾಡಿಕೊಂಡು ಸ್ಲೀವ್ಗೆ ಶೇಪ್ನ ಕೊಡಬಹುದು. ನೋಡಿ ಈ ರೀತಿ ಇಲ್ಲಿಂದ ನೋಡಿ ಇಲ್ಲಿಂದ ಈ ರೀತಿ ಸ್ಲೀವ್ ಶೇಪ್ನ ಡ್ರಾ ಮಾಡೋದು. ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಸ್ಲೀವಲ್ಲಿ ಯಾವುದೇ ರೀತಿ ಆರ್ಮೋಲ್ ಬರಲ್ಲ, ಪರ್ಫೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಈಗ ಹ್ಯಾಂಡ್ ಲೂಸ್ನ ಮಾರ್ಕ್ ಮಾಡ್ಕೊಳ್ಳೋಣ. ಹ್ಯಾಂಡ್ ಲೂಸ್ ಬಂದು ಸೊ ಇದು ಅಷ್ಟೇ, ನಿಮ್ಮ ಒಂದು ಮೆಜರ್ಮೆಂಟ್ ಬ್ಲೌಸಲ್ಲಿ ಇಲ್ಲ ನಿಮ್ಮ ಬಾಡಿ ಮೆಜರ್ಮೆಂಟ್ ತೊಗೊಳ್ಳಿ, ಎಷ್ಟು ಲೂಸ್ ಇದೆ ಅಂತ ಚೆಕ್ ಮಾಡಿಕೊಂಡು ಅಷ್ಟು ಲೂಸ್ನ ನೀವು ಇಲ್ಲಿ ಮಾರ್ಕ್ನ ಮಾಡ್ಕೊಳ್ಳೋದು. ಯಾವುದೇ ಸೈಜ್ ಬ್ಲೌಸ್ ಆಗಿರಲಿ ಪರವಾಗಿಲ್ಲ, ನೀವು ಸೇಮ್ ಇದೇ ರೀತಿಯೇ ಮಾರ್ಕ್ ಮಾಡ್ಕೊಳ್ಳೋದು. ಇಷ್ಟು 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಟಿದ್ದೀನಿ. ಈಗ ನಾನು ಸ್ಟ್ರೈಟಾಗಿ ಒಂದು ಲೈನ್ನ ಹಾಕೊಳ್ತೀನಿ. ನೋಡಿ ಈ ರೀತಿ ಇದಕ್ಕೆ ಇಲ್ಲಿಂದ ಮಾರ್ಕ್ ಮಾಡ್ಕೊಳ್ತೀನಿ. ಸ್ಟಿಚಿಂಗ್ ಟೈಮಲ್ಲಿ ಈಸಿ ಆಗುತ್ತೆ ಅಂತ ಫ್ರಂಟ್ ಶೇಪ್ ತೆಗೆಯೋದು ನಾನು ಈ ಪೀಸ್ ಕೊಟ್ಟಿದ್ದಾದಮೇಲೆ ಶೇಪ್ನ ತೆಗಿತೀನಿ. ಸೊ ನಿಮ್ಗೆ ಅದೇ ಸ್ಟಿಚಿಂಗ್ ವೀಡಿಯೋದಲ್ಲಿ ಗೊತ್ತಾಗುತ್ತೆ ಯಾವ ರೀತಿ ನಾನು ಶೇಪ್ನ ತೆಗಿತೀನಿ ಅಂತ. ಮಾರ್ಕಿಂಗ್ ಪ್ರಕಾರ ನೀಟಾಗಿ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ ಸ್ಲೀವ್ಸು. ಈ ಮೆಥಡಲ್ಲಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಆದರೆ ನಿಮಗೆ ಯಾವುದೇ ರೀತಿ ರಿಂಕಲ್ ಅನ್ನೋದು ಬರೋದಿಲ್ಲ. ಸ್ಲೀವ್ಸು ಪರ್ಫೆಕ್ಟಾಗಿ ನಿಮಗೆ ಸ್ಲೀವ್ಸ್ ಅನ್ನೋದು ಫಿಟ್ಟಿಂಗ್ ಕೂತ್ಕೊಳ್ಳುತ್ತೆ. ಯಾವುದೇ ರೀತಿಯಲ್ಲಿ ಈ ಥರ ರಿಂಕಲ್ ಬಂದ್ಬಿಡುತ್ತಲ್ಲ ಸ್ಲೀವಲ್ಲಿ, ಈ ರೀತಿ ಎಲ್ಲ ರಿಂಕಲ್ ಎಲ್ಲ ಬರಲ್ಲ, ಪರ್ಫೆಕ್ಟ್ ಆಗಿದ್ದು ಸೆಟ್ ಆಗುತ್ತೆ. ಸೊ ಇಷ್ಟ ಆದಮೇಲೆ ನಾನು ಇನ್ನೊಂದು ಇದಕ್ಕೆ ಶೇಪ್ ಬೆಲ್ಟ್ನ ಕಟ್ ಮಾಡ್ಕೊಳ್ತೀನಿ. ಒಂದೇ ಪೀಸ್ ಕಟ್ ಮಾಡ್ಕೊಂಡಿದ್ದೀನಲ್ಲ, ಸೊ ಇನ್ನೊಂದು ಶೇಪ್ ಬೆಲ್ಟ್ನ ಕಟ್ ಮಾಡ್ಕೊಳ್ತೀನಿ. ಇಲ್ಲಿ ಈ ರೀತಿ ಶೇಪ್ ಬೆಲ್ಟ್ನ ಇನ್ನೊಂದು ಪೀಸ್ನ ಕಟ್ ಮಾಡಿಕೊಂಡೆ. ಇಷ್ಟು ನೋಡಿ. ಈಗ ಇದನ್ನು ನಾನು ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕೊಂಡು ಕಟ್ ಮಾಡ್ಕೊಳ್ತೀನಿ. ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಇದನ್ನು ನೀವು ಕ್ರಾಸಾಗಿ ಕಟ್ ಮಾಡ್ಕೊಂಡಿದ್ದೀರಲ್ಲ ಕಟ್ಟೋರು, ಇದನ್ನು ನೀವು ಮೇನ್ ಫ್ಯಾಬ್ರಿಕಲ್ಲೂ ಕೂಡ ಕ್ರಾಸಾಗೆ ಕಟ್ ಮಾಡ್ಕೋಬೇಕು. ಇದ್ರ ಕಡೆ ಸ್ವಲ್ಪ ಗಮನ ಇಲ್ಲಿ. ಇದು ಮೇನ್ ಫ್ಯಾಬ್ರಿಕಲ್ಲೂ ಕ್ರಾಸಾಗಿ ಕಟ್ ಮಾಡಬೇಕು, ಲೈನಿಂಗಲ್ಲೂ ಕ್ರಾಸಾಗಿ ಕಟ್ ಮಾಡಬೇಕು. ಈಗ ನಾನು ಇದನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕೊಂಡು ಕಟ್ ಮಾಡ್ಕೊಳ್ತೀನಿ. ಸೊ ನಾನು ಇಲ್ಲಿ ಫ್ಲೋರ್ ಮೇಲೆ ಹಾಕೊಂಡು ಕಟ್ ಮಾಡ್ಕೊಳ್ತೀನಿ. ಇದನ್ನು ನೋಡಿ, ನಾನೀಗ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಈಗ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನೋಡೋಣ. ಇದು ಶೇಪ್ ಬೆಲ್ಟು, ಇದು ಕ್ರಾಸಾಗಿ ಕಟ್ ಮಾಡ್ಕೋಬೇಕು ಅನ್ನಲ್ಲ, ಇದು ಕಟೋರಿ ಪ್ಯಾನಲು. ಸೊ ಅದನ್ನು ಕ್ರಾಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಇದು ಸ್ಲೀವ್ಸ್. ಸೊ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ಟಿಚಿಂಗ್ ಯಾವ ರೀತಿ ಮಾಡೋಣ ಅಂತ, ಯಾವ ರೀತಿ ಮಾಡ್ತೀನಿ ಅಂತ ನೋಡಿ. ಇಷ್ಟೊತ್ತು ಕಟ್ಟಿಂಗ್ ನೋಡಿದ್ರಲ್ಲ, ಈಗ ಸ್ಟಿಚಿಂಗ್ ಯಾವ ರೀತಿ ಮಾಡ್ತೀನಿ ಅಂತ ನೋಡಿ. ಫಸ್ಟಿಗೆ ನಾನು ನೆಕ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ, ಬ್ಯಾಕ್ ನೆಕ್ನ. ಅದನ್ನು ಕ್ಯಾನ್ವಾಸ್ ಮೇಲೆ ಟ್ರೇಸ್ ಮಾಡಿಕೊಂಡು ನಾನು ಕ್ಯಾನ್ವಾಸ್ನ ಕಟ್ ಮಾಡ್ಕೊಳ್ತೀನಿ. ಸೊ ಈ ರೀತಿ ನೀಟಾಗಿ ಮಾರ್ಕ್ನ ಕೊಟ್ಟು ಶೇಪ್ ಸ್ವಲ್ಪ ಚೇಂಜ್ ಮಾಡ್ಕೊಂಡು ಈ ರೀತಿ ಟ್ಯಾಪ್ ಮಾಡಿಕೊಂಡ್ರೆ ನಿಮಗೆ ಮಾರ್ಕಿಂಗ್ ಅನ್ನೋದು ಬೀಳುತ್ತೆ. ನೋಡಿ ಕಾಣಿಸ್ತಿದೆ. ಸೊ ಅದ್ರ ಮೇಲೇ ನಾನು ನೋಡಿ ಈ ರೀತಿ ಶೇಪ್ನ ಕೊಡ್ತಿದ್ದೀನಿ. ಸೊ ಕ್ಯಾನ್ವಾಸ್ ಕೊಟ್ಟರೆ ನಮಗೆ ಈ ನೆಕ್ ಅನ್ನೋದು ಸ್ಟಿಫಾಗಿ ಕೂತ್ಕೊಳ್ಳೋದು, ಇಲ್ಲಾಂದರೆ ನಮಗೆ ನೀಟಾಗಿ ನೆಕ್ ಅನ್ನೋದು ಕೂತ್ಕೊಳ್ಳೋದಿಲ್ಲ. ನೆಕ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರಬೇಕಂದ್ರೆ ನಮಗೆ ಕ್ಯಾನ್ವಾಸ್ನ ಅಟ್ಯಾಚ್ ಮಾಡಬೇಕು. ನೋಡಿ ಕ್ಯಾನ್ವಾಸ್ನ ಕಟ್ ಮಾಡ್ಕೊಂಡಿದ್ದಾಯಿತು. ಈ ರೀತಿ ನಾನು ಕಟ್ ಮಾಡಿಕೊಂಡೆ. ಫಸ್ಟಿಗೆ ನಾನು ಬ್ಯಾಕ್ನ ರೆಡಿ ಮಾಡ್ಕೊಳ್ತೀನಿ. ಬ್ಯಾಕಲ್ಲಿ ಮೇನ್ ಫ್ಯಾಬ್ರಿಕ್ ಸೀದಾ ಹಾಕ್ಕೊಳ್ತೀನಿ, ಲೈನಿಂಗ್ ಅದ್ರ ಮೇಲೆ ಹಾಕ್ಕೊಂಡು ನೋಡಿ ಕ್ಯಾನ್ವಾಸ್ನ ಈಗಾಗಲೇ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡಿದ್ನಲ್ಲ. ಸೊ ಕ್ಯಾನ್ವಾಸ್ನ ಇದ್ರ ಮೇಲಿಟ್ಟರೆ ಮಾರ್ಕಿಂಗ್ ಕಾಣಲಿ ಅಂತ ನಾನು ಅದನ್ನ ನೀಟಾಗಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ. ಸೊ ಇಲ್ಲಾಂದರೆ ನೀವು ಕ್ಯಾನ್ವಾಸ್ ಮೇಲೆ ಮಾರ್ಕ್ ಮಾಡ್ಕೊಳ್ತೀನಿ ಅಂದರೆ ಕ್ಯಾನ್ವಾಸ್ ಮೇಲೇ ಮಾರ್ಕ್ ಮಾಡ್ಕೊಂಡು ಈ ರೀತಿ ಟ್ಯಾಪ್ ಮಾಡ್ಕೊಳ್ಳಿ. ನಿಮ್ಮ ಕ್ಯಾನ್ವಾಸ್ ಮೇಲೇ ಮಾರ್ಕಿಂಗ್ ಅನ್ನೋದು ಬೀಳುತ್ತೆ. ಸೊ ಇದನ್ನು ನಾನು ಈ ಲೈನಿಂಗ್ ಮೇಲಿಟ್ಟು ಸ್ಟಿಚ್ನ ಹಾಕ್ಕೊಳ್ತೀನಿ. ನೋಡಿ ಈ ರೀತಿ. ಇದಕ್ಕೆ ನಾನು ಯಾವುದೇ ರೀತಿ ಐರನ್ ಎಲ್ಲ ಮಾಡ್ತಾಯಿಲ್ಲ. ಸ್ಟ್ರೈಟಾಗಿ ನೋಡಿ ನಮ್ಗೆ ಡೀಪ್ ಎಷ್ಟು ಬೇಕು ಅಂತ ಚೆಕ್ ಮಾಡಿಕೊಂಡು ಫಸ್ಟಿಗೆ ಮಿಡ್ಲಲ್ಲಿ ಒಂದು ಸ್ಟಿಚ್ಚನ್ನ ಹಾಕ್ತೀನಿ. ಸೊ ಈ ರೀತಿ ಸ್ಟಿಚ್ನ ಹಾಕ್ಕೊಂಡ್ರೆ ನಮಗೆ ಕ್ಯಾನ್ವಾಸ್ ಎಲ್ಲೂ ಜರುಗೋದಿಲ್ಲ, ಸ್ಟಿಫಾಗಲ್ಲೇ ಕೂತ್ಕೊಳ್ಳುತ್ತೆ ಅಂತ
ಈಗ ನಾನು ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಲ್ಲ ಅದ್ರ ಮೇಲೇ ಸ್ಟಿಚ್ ಹಾಕ್ಕೊಳ್ತಾ ಹೋಗ್ತಾಯಿದ್ದೀನಿ. ನೆಕ್ ಶೇಪ್ ಏನಿದೆಯೋ ಆ ಶೇಪಲ್ಲಿ ನೋಡಿ ಈ ರೀತಿ ನೀಟಾಗಿ. ಸೊ ಮೇನ್ ಫ್ಯಾಬ್ರಿಕ್ ಎಲ್ಲ ನೀಟಾಗಿ ಕ್ಲಾತ್ನ ಲೆವೆಲಾಗಿ ನೀಟಾಗಿ ಇಟ್ಕೋಬೇಕು, ಎಲ್ಲೂ ಫೋಲ್ಡಿಂಗ್ ಆಗಬಾರ್ದು ಒಳಗಡೆ. ಸೊ ಈ ರೀತಿ ಇಟ್ಟು ನೀಟಾಗಿ ಕರೆಕ್ಟಾಗಿದೆ ಅಂತ ಚೆಕ್ ಮಾಡಿಕೊಂಡು ಈಗ ಒಂದು 1/4 ಇಂಚಷ್ಟು ಕ್ಲಾತ್ನ ಬಿಟ್ಟು ಉಳಿದಿದ್ದನ್ನೆಲ್ಲ ನೀಟಾಗಿ ಈ ರೀತಿ ಕಟ್ ಮಾಡ್ಕೊಳ್ತೀನಿ ನಾನು. ನೋಡಿ ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ. ಜಾಸ್ತಿ ಕ್ಲಾತ್ ಬಿಟ್ಟರು ನಿಮಗೆ ಕ್ಯಾನ್ವಾಸ್ ಅನ್ನೋದು ನೀಟಾಗಿ ಫೋಲ್ಡ್ ಆಗೋಲ್ಲ. ನೋಡಿ ಅಲ್ಲಲ್ಲಿ ನೀಟಾಗಿ ಈ ರೀತಿ ಕಟ್ಸ್ನ ಇಟ್ಕೊಳ್ತಾ ಇದ್ದೀನಿ ನಾನು. ಈ ರೀತಿ ಇಟ್ಕೊಳ್ಳೋದ್ರಿಂದ ಕ್ಯಾನ್ವಾಸ್ ನೀಟಾಗಿ ಟರ್ನ್ ಆಗುತ್ತೆ. ಸೊ ಮತ್ತು ತಿಕ್ಕಾಗೂ ಇರಲ್ಲ ನಮಗೆ ಆ ಕ್ಲಾತ್ ಅನ್ನೋದು, ಹಾಗಾಗಿ ಅಲ್ಲಲ್ಲಿ ಕಟ್ಸ್ನ ಇಡ್ತೀನಿ. ಮಿಡ್ಲಲ್ಲಿ ನ್ಯಾಚಸ್ನ ಹೊಡಿತೀನಿ. ನೋಡಿ ಈ ರೀತಿ ನಾನೇನು ಕಟ್ ಮಾಡಿದ್ದೀನೋ ಕ್ಲಾತು ಆ ಸೆಂಟ್ರಲ್ಲಿ ಒಂದೊಂದು ನ್ಯಾಚ್ ಹಾಕ್ತೀನಿ. ಈ ರೀತಿ ಹಾಕೋದ್ರಿಂದ ನಿಮ್ಗೆ ನೀಟಾಗಿ ಕ್ಯಾನ್ವಾಸ್ ಅನ್ನೋದು ಟರ್ನ್ ಆಗುತ್ತೆ. ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ ಕ್ಯಾನ್ವಾಸ್ನ. ಪ್ರೆಸ್ ಮಾಡ್ಕೊಂಡಿದ್ದಾದಮೇಲೆ ಉಲ್ಟಾ ಮಾಡ್ಕೊಳ್ಳಿ, ಜಾಸ್ತಿ ಎಳಿಬೇಡಿ. ಎಳೆದ್ರೆ ಏನಾಗುತ್ತೆ ನಮಗೆ ನೆಕ್ ಶೇಪ್ ಅನ್ನೋದು ಚೇಂಜ್ ಆಗಿಬಿಡುತ್ತೆ. ನೋಡಿ ಇದನ್ನು ನೀಟಾಗಿ ನಾನು ಐರನ್ ಮಾಡಿಕೊಂಡೆ. ನೋಡಿ ನೆಕ್ ಶೇಪ್ ಅನ್ನೋದು ನಿಮಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಈಗ ಸುತ್ತು ನಾನು ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನ ನೀಟಾಗಿ ಎಲ್ಲೂ ರಿಂಕಲ್ ಬರ್ದಿರ, ಎಸ್ಪೆಷಲಿ ರಿಂಕಲ್ ಬರಬಾರ್ದು ಎಲ್ಲೂ, ಆ ರೀತಿ ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು, ನೀಟಾಗಿ ಈ ರೀತಿ ಅಟ್ಯಾಚ್ನ ಮಾಡ್ಕೋಬೇಕಾಗತ್ತೆ. ಈ ರೀತಿ ನೀಟಾಗಿ ಅಟ್ಯಾಚ್ನ ಮಾಡಿಕೊಂಡು ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ ಎಲ್ಲ ನೀಟಾಗಿ ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ. ಸೊ ಸುತ್ತೂ ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ ಎಲ್ಲ ಕಟ್ ಮಾಡಿಕೊಂಡ್ರೆ ನಿಮಗೆ ನೀಟಾಗಿ ಬ್ಯಾಕ್ ಪಾರ್ಟ್ ಅನ್ನೋದು ರೆಡಿ ಆಗುತ್ತೆ. ನೋಡಿ ಈ ರೀತಿ. ಈಗ ನಾನಿಲ್ಲಿ ನೋಡಿ ನೆಕ್ನ ಮೇಲೆ ಶೋಲ್ಡರ್ ಹತ್ರ ನೆಕ್ನ ಕಟ್ ಮಾಡ್ಕೊಳ್ತೀನಿ. ನೋಡಿ ಈ ರೀತಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಸ್ಟಿಚ್ ಹಾಕ್ಕೊಂಡು ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೊಳ್ತೀನಿ. ಸೊ ಇಷ್ಟಾದಮೇಲೆ ನಾನಿಲ್ಲಿ ನೆಕ್ಕಿಗೆ ಮೇಲೆ ಪೈಪಿಂಗ್ ಕೊಡ್ತೀನಿ. ಸೊ ಈಗ ನಾನಿಲ್ಲಿ ಚಿಕ್ಕದಾಗಿ ಸ್ಯಾರಿ ಪೀಸಲ್ಲಿ ಒಂದು ಪ್ಯಾಚ್ ಕೊಡೋಣ ಅಂತ ಈ ರೀತಿ ಕ್ಯಾನ್ವಾಸ್ನ ಕಟ್ ಮಾಡ್ಕೊಳ್ತಾಯಿದ್ದೀನಿ. ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಬೋದು. ನಾನು ಜಸ್ಟ್ ಈ ರೀತಿ ಡ್ರಾಪ್ ಶೇಪ್ ಥರ ಬರೋ ಥರ ಕಟ್ ಮಾಡಿಕೊಂಡು ನೋಡಿ ಈ ರೀತಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ನಾನು ನೋಡಿ ಸ್ಯಾರಿ ಪೀಸು ಒಂಚೂರು ತಗೊಂಡು ಅದು ಪ್ಲೈನಲ್ಲಿ ಕೊಡೋಣ ಅಂತ ಹೇಳಿಬಿಟ್ಟು ಈ ರೀತಿ ಪ್ಲೈನಲ್ಲಿ ಕೊಡ್ತಿದ್ದೀನಿ. ಸೊ ಇದನ್ನು ಲೈನಿಂಗ್ ಮೇಲೆ ಫಸ್ಟು ಅಟ್ಯಾಚ್ ಮಾಡ್ಕೊಳ್ತೀನಿ ಕ್ಯಾನ್ವಾಸ್ನ. ನೋಡಿ ಈ ರೀತಿ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ನೀಟಾಗಿ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನೀವು ಕಟ್ ಮಾಡ್ಕೊಳ್ಳಿ. ನನಗೆ ಜಾಸ್ತಿ ಅನಿಸ್ತು, ಹಾಗಾಗಿ ನಾನು ಇನ್ನು ಸ್ವಲ್ಪ ಚಿಕ್ಕದು ಮಾಡಿಕೊಂಡೆ. ಈಗ ಇದನ್ನು ಕ್ಯಾನ್ವಾಸ್ ಮೇಲೆ ಐರನ್ನ ಮಾಡ್ಕೊಳ್ತೀನಿ ನಾನಿಲ್ಲಿ. ನೋಡಿ ಕ್ಯಾನ್ವಾಸ್ ಮೇಲೆ ಐರನ್ ಮಾಡಿಕೊಂಡ್ರೆ ಹೇಗೆ ಕಾಣಿಸ್ತಿದೆ ಅಂತ ನಾನು ನೋಡಿದೆ. ಇಷ್ಟು ಲೆಂತ್ ಸಾಕು ನನಗೆ, ಹಾಗಾಗಿ ಸ್ವಲ್ಪ ಮೇಲೆ ಕಟ್ ಮಾಡಿಕೊಂಡೆ. ಈಗ ಪ್ಲೈನ್ ಇರೋ ಕಡೆ ನಾನು ಸೀದಾ ಇಟ್ಕೊಂಡು ಈ ರೀತಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಸೊ ನಾನು ಅದನ್ನ ಟರ್ನ್ ಮಾಡ್ಕೋಬೇಕಲ್ಲ, ಹಾಗಾಗಿ ಮೇಲೆ ಸ್ವಲ್ಪ ಗ್ಯಾಪ್ ಇಟ್ಟು ನಾನು ಕೆಳಗಡೆ ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ. ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಆಗ್ತಾಯಿಲ್ಲ, ಕ್ಯಾನ್ವಾಸ್ ಪಕ್ಕ ಸ್ಟಿಚ್ನ ಹಾಕ್ತಾ ಇರೋದು ನಾನು. ಎಕ್ಸ್ಟ್ರಾ ಇರೋ ಕ್ಲಾತ್ ಎಲ್ಲ ನೀಟಾಗಿ ಈ ರೀತಿ ಕಟ್ ಮಾಡಿಕೊಂಡು ಅಲ್ಲಲ್ಲಿ ಕಟ್ ಮಾರ್ಕ್ಸ್ನ ಇಟ್ಕೊಂಡು ನೋಡಿ ಈ ರೀತಿ ಟರ್ನ ಮಾಡ್ಕೊಳ್ತಾ ಇದ್ದೀನಿ. ಟರ್ನ ಮಾಡ್ಕೊಂಡಿದ್ದಾದಮೇಲೆ ಆ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರಬೇಕು. ಸೊ ಹಾಗಾಗಿ ನೀವು ಏನಾದರೂ ಟೂಲ್ಸ್ನ ಯೂಸ್ ಮಾಡಿ ನೀಟಾಗಿ ಈ ರೀತಿ ಸ್ಟಿಪ್ಪಾಗಿ ತಗೊಳ್ಳಿ. ನೋಡಿ ಈ ರೀತಿ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಸ್ಯಾರಿ ಪೀಸಲ್ಲಿ. ಸೊ ಫ್ರಂಟಲ್ಲೂ ನಾನು ಸ್ಯಾರಿ ಪೀಸಲ್ಲಿ ಶೋಲ್ಡರ್ ಹತ್ರ ಅಟ್ಯಾಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಥ್ರೆಡ್ನ ಚೇಂಜ್ ಮಾಡಿಕೊಂಡೆ. ಈ ಬ್ಯಾಕ್ ಪಾರ್ಟ್ ಇದು ಏನು ಯಾವ ಕಲರ್ ಇದೆಯೋ ಆ ಕಲರ್ ಥ್ರೆಡ್ನ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ನಮಗೆ ಸ್ಟಿಚ್ ಅನ್ನೋದು ಹೈಲೈಟಾಗಿ ಕಾಣಲ್ಲ. ಹಾಗಾಗಿ ಥ್ರೆಡ್ನ ಚೇಂಜ್ ಮಾಡ್ಕೊಂಡು ನಾನಿಲ್ಲಿ ಸ್ಟಿಚ್ನ ಹಾಕ್ತಾಯಿದ್ದೀನಿ. ಸ್ಟಿಚ್ನ ರಫ್ ಹೊಡ್ಕೊಳ್ಳಿ ನೀವು. ರಫ್ ಹೊಡ್ಕೊಂಡ್ರೆ ನಿಮಗೆ ಬಾಳಿಕೆ ಅನ್ನೋದು ಚೆನ್ನಾಗಿ ಬರುತ್ತೆ. ಬಟ್ಟೆ ಅನ್ನೋದು ನೀವು ರಫ್ ಹೊಡೆದಿಲ್ಲ ಅಂದರೆ ನಿಮಗೆ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಈಗ ನಾನು ಡಾಟ್ಸ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ, ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಡಾಟ್ನ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಸೊ ಒಂದು ಸಲ ನೋಡ್ಕೊಳ್ಳಿ, ಈ ರೀತಿ ಕಾಣಿಸುತ್ತೆ ನಿಮಗೆ. ಈಗ ನಾನು ಇದಕ್ಕೆ ವೇಸ್ಟ್ನ ಪಟ್ಟಿನ ಕೊಡಬೇಕು ಅಂದ್ಕೊಂಡಿದ್ದೀನಿ. ಸೊ ವೇಸ್ಟ್ ಪಟ್ಟಿಗೆ 1.5 ಇಂಚ್ ವಿಡ್ತಲ್ಲಿ ಒಂದು ವೇಸ್ಟ್ ಪಟ್ಟಿನ ರೆಡಿ ಮಾಡಿಕೊಂಡು 1/2 ಇಂಚ್ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಸೊ ಇನ್ನು 1/2 ಇಂಚು ಈ ಕಡೆಗೆ ಸ್ಟಿಚ್ ಹಾಕಲಿಕ್ಕೆ ನೋಡಿ ಈ ರೀತಿ ನೀಟಾಗಿ ಸ್ಟಿಚ್ನ ಹಾಕ್ಕೊಂಡು ನೀವು ಡಾಟ್ಸ್ ಇದ್ದಿರೋ ಹತ್ರ ಒಂದು ಫ್ರಿಲ್ನ ಇಟ್ಕೊಂಡ್ರೆ ನಿಮ್ಗೆ ಬಟ್ಟೆ ಅನ್ನೋದು ನೀಟಾಗಿ ಟರ್ನ್ ಆಗುತ್ತೆ, ರಿಂಕಲ್ ಆಗಲ್ಲ. ಸೊ ಒಂದು ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ. ಈ ರೀತಿ ನೀಟಾಗಿ ನಾನು
ಇಲ್ಲಿ ಬೇಕಾದ್ರೆ ನೀವು ಎಮ್ಮಿಂಗ್ ಬೇಕಾದ್ರೂ ಮಾಡ್ಕೋಬೋದು. ನಾನಿಲ್ಲಿ ಸ್ಟಿಚ್ ಹಾಕ್ಕೊಳ್ತೀನಿ. ಎಮ್ಮಿಂಗ್ ಮಾಡ್ಕೊಳ್ಳೋ ಟೈಮು ಜಾಸ್ತಿ ಇಡ್ಸುತ್ತೆ. ನನಗೆ ಈ ಬ್ಲೌಸ್ ಅರ್ಜೆಂಟಾಗಿ ಕೊಡಬೇಕಾಗಿರೋದ್ರಿಂದ ನಾನು ಈ ಬ್ಲೌಸ್ನ ಈಗಲೇ ಸ್ಟಿಚ್ ಮಾಡಿ ಅದಕ್ಕೆ ಉಕ್ಕು ದಾರ ಹಾಕಿ ಎಲ್ಲ ಕೊಟ್ಬಿಟ್ಟೆ ನಾನು. ಸೊ ಈ ರೀತಿ ನೋಡಿ ಕಟೋರಿ ಪ್ಯಾನಲ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕಟೋರಿದು ಅಷ್ಟೇ ಎದುರು ಬದ್ರು ಬರೋ ಥರ ಪೀಸಸ್ನ ಹಾಕ್ಕೊಂಡು ಒಂದೇ ಸಲಿಗೆ ಸ್ಟಿಚ್ನ ಹಾಕ್ಕೋಬೇಕು. ಯಾವುದೇ ರೀತಿ ಕನ್ಫ್ಯೂಷನ್ ಅನ್ನೋದು ಇರೋದಿಲ್ಲ. ಎಕ್ಸ್ಟ್ರಾ ಫ್ಯಾಬ್ರಿಕ್ ಮತ್ತೆ ಕಟ್ ಮಾಡ್ಕೊಳ್ತೀನಿ. ಈಗ ನಾನು ಈ ಒಂದು ಆರ್ಮೋಲ್ ಕಡೆ ಇರೋ ಪೀಸ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಇದು ಅಷ್ಟೇ ಎದುರು ಬದ್ರು ಬರೋ ಥರ ಇಟ್ಕೊಂಡು ನೋಡಿ, ನಾನು ಇಲ್ಲಿ ಶೋಲ್ಡ್ರ್ ಸ್ಲೋಪ್ನ ಕಟ್ ಮಾಡಿಲ್ಲ. ನಾನು ಇದನ್ನೆಲ್ಲ ಅಟ್ಯಾಚ್ ಮಾಡಿದ್ದಾದಮೇಲೆ ಕಟ್ ಮಾಡ್ತೀನಿ. ನೋಡಿ ಈ ರೀತಿ ನೀಟಾಗಿ ಕಟ್ ಮಾಡಿಕೊಂಡು ಎಲ್ಲ ವೇಸ್ಟ್ ಎಲ್ಲ ಎಕ್ಸ್ಟ್ರಾ ಫ್ಯಾಬ್ರಿಕ್ ಎಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು. ಈಗ ಶೇಪ್ ಬೆಲ್ಟ್ನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಶೇಪ್ ಬೆಲ್ಟ್ನ ಸ್ಟಿಚ್ ಮಾಡಿಕೊಂಡು ನೋಡಿ ಎಕ್ಸ್ಟ್ರಾ ಫ್ಯಾಬ್ರಿಕ್ ಎಲ್ಲ ಕಟ್ ಮಾಡಿಕೊಂಡೆ. ನೀಟಾಗಿ ಈ ರೀತಿ ಶೇಪ್ ಬೆಲ್ಟ್ನ ರೆಡಿ ಮಾಡಿಕೊಂಡೆ. ಇದು ಅಷ್ಟೇ ಶೇಪ್ ಬೆಲ್ಟು, ಎಲ್ಲೂ ರಿಂಕಲ್ ಬರಬಾರ್ದು. ಸ್ಟಿಚ್ ಹಾಕೋ ಹತ್ರ ಕ್ಲಾತ್ ಎಲ್ಲ ಈ ರೀತಿ ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ ಎಲ್ಲ ಕಟ್ ಮಾಡಿಕೊಂಡು ಒಂದೇ ಮೆಷರ್ಮೆಂಟಲ್ಲಿ 2 ಶೇಪ್ ಬೆಲ್ಟು ರೆಡಿ ಆಗಬೇಕು. ನೋಡಿ 2 ಶೇಪ್ ಬೆಲ್ಟು ರೆಡಿ ಆಯಿತು. ಈಗ ಇಲ್ಲಿ ಡಾಟ್ ಕೊಡೋದು ವೆರಿ ಇಂಪಾರ್ಟೆಂಟು. ಡಾಟ್ ನೀವು ಪೇಪರ್ ತೊಗೊಳ್ಳಿ, ಈಗಾಗಲೇ ಕಟ್ ಮಾಡಿರೋದು ಈ ರೀತಿ ನೋಡಿ. ಇಲ್ಲಿಗೆ ನಮಗೆ ಪಾಯಿಂಟ್ ಬರಬೇಕು ಅಂದರೆ ನೋಡಿ ಅದು 3.5 ಇದೆ. ನಾನಿಲ್ಲಿ 3ಗೆ ತೊಗೊಳ್ತಾ ಇದ್ದೀನಿ. ಇಲ್ಲಿ ತೊಗೊಂಡು ಇಲ್ಲಿ 1/2 ಇಂಚು ನಾನು ಅಟ್ಯಾಚಿಗೆ ಬಿಟ್ಟು 5.25 ನಾನು ಕಟೋರಿ ಶೇಪ್ಗೆ ಕೊಟ್ಟಿರೋದು. ಅದರಲ್ಲಿ ಡಿವೈಡ್ ಮಾಡಿದ್ರೆ 2.25 ಬರುತ್ತೆ. 2.25 ಆ ಕಡೆ ಬಿಟ್ಬಿಟ್ಟು ಉಳಿದಿದ್ದು ನಾನು ಇಲ್ಲಿ ಡಾಟ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. 5.25 ನಾನು ಕಟೋರಿಗೆ ತೊಗೊಂಡಿರೋದು ವಿಡ್ತು. ಅದರಲ್ಲಿ ಡಿವೈಡೆಡ್ ಬೈ 2 ಮಾಡಿಕೊಂಡ್ರೆ ಅರ್ಧ ತೊಗೊಂಡ್ರೆ 2.25 ಬರುತ್ತೆ. 2.25 ಆ ಕಡೆ ಬಿಟ್ಟು ಉಳಿದಿದ್ರಲ್ಲಿ ನಾನು ಈ ಡಾಟ್ ವಿಡ್ತನ್ನ ತೊಗೊಂಡಿರೋದು. ಒಂದು ಸಲ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಲ ಬ್ಯಾಕ್ ಹೋಗಿ ವಿಡಿಯೋ ನೋಡಿ ಗೊತ್ತಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಶೇಪ್ ಅನ್ನೋದು ಬಂದಿದೆ. ಈಗ ಇದಕ್ಕೆ ಅಟ್ಯಾಚ್ ಮಾಡಬೇಕು ಅಂದ್ಕೊಂಡೆ. ಆ್ಯಕ್ಚುಲಿ ನಾನು ಇದನ್ನು ಅಟ್ಯಾಚ್ ಮಾಡಿಬಿಟ್ಟೆ ಒಂದು ಪೀಸ್ನ. ಸೊ ಆಮೇಲೆ ನಾನು ಅದನ್ನ ರಿಮೂವ್ ಮಾಡಿದೆ. ಯಾಕಂದರೆ ನಾನು ಇಲ್ಲಿ ಫ್ರಂಟಲ್ಲಿ ಸ್ಯಾರಿದು ಪೀಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ಸ್ಯಾರಿ ಪೀಸ್ ಸ್ವಲ್ಪ ಉಳ್ಕೊಂಡಿತ್ತು ನನಗೆ, ಹಾಗಾಗಿ ಆ ಪೀಸ್ ಕೊಡೋಣ ಅಂತ ಅಂದ್ಕೊಂಡೆ. ನೋಡಿ ಈ ರೀತಿ ಅಟ್ಯಾಚ್ ಮಾಡಿಬಿಟ್ಟೆ ಫಸ್ಟು. ಮತ್ತೆ ಅದು ಬೇಡ ಅನ್ನಿಸ್ತು, ಮತ್ತೆ ರಿಮೂವ್ ಮಾಡಿದೆ. ರಿಮೂವ್ ಮಾಡಿಬಿಟ್ಟು ಈ ಸೈಡ್ ಸ್ಲೋಪ್ನ ಕಟ್ ಮಾಡಿಕೊಂಡು ನೋಡಿ ನೀಟಾಗಿ ಈ ಸೈಡ್ ಸ್ಲೋಪ್ನ ಕಟ್ ಮಾಡಿಕೊಂಡು ಅದನ್ನು ಪ್ಯಾಕ್ ಮಾಡಿಕೊಂಡೆ. ಈ ರೀತಿ ಪ್ಯಾಕ್ ಮಾಡಿಕೊಂಡು ಈಗ ನಾನು ಸ್ಯಾರಿ ಕ್ಲಾತ್ ಉಳಿದಿದೆ ಅನ್ನಲ್ಲ, ಈ ಕ್ಲಾತ್ನ ಇಲ್ಲಿ ಕೊಡಬೇಕು ಅಂದ್ಕೊಂಡಿದ್ದೀನಿ. ಕೊಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ನಿಸ್ತು. ಸ್ವಲ್ಪ ಕ್ಲಾತ್ ಇತ್ತಲ್ಲ ಅದಕ್ಕೆ ಅಟ್ಯಾಚ್ ಮಾಡ್ತಾಯಿದ್ದೀನಿ. ನೋಡಿ ಇಲ್ಲಿ ಫೋಲ್ಡ್ನ ಮಾಡ್ಕೋಬೇಕಾಗತ್ತೆ ಈ ರೀತಿ. ಈಗ ನಾನು ಇದಕ್ಕೆ ಪಿಂಕ್ ದಾರನ ಹಾಕ್ಕೊಳ್ತೀನಿ. ಇದು ಇಲ್ಲಾಂದರೆ ಬೇರೆ ದಾರ ಆದರೆ ಹೈಲೈಟಾಗಿ ಕಾಣಿಸುತ್ತೆ. ಹಾಗಾಗಿ ನಾನು ಪಿಂಕ್ ದಾರ ಹಾಕ್ಕೊಂಡೆ. ಪಿಂಕ್ ದಾರ ಹಾಕ್ಕೊಂಡ್ರೆ ನೀಟಾಗಿ ಕಾಣಿಸುತ್ತೆ ಅಂತ ಪಿಂಕ್ ದಾರ ಹಾಕ್ಕೊಂಡು ನೋಡಿ ಈ ರೀತಿ ಪ್ಯಾಚ್ನ ಕೊಟ್ಟಿದ್ದೀನಿ. ಎಕ್ಸ್ಟ್ರಾ ಇರೋ ಕ್ಲಾತ್ ಎಲ್ಲ ಕಟ್ ಮಾಡ್ಕೊಳ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಈ ಥರ ಕೂಡ ಟ್ರೈ ಮಾಡಿ ನೋಡಿ. ಈ ರೀತಿ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕಾದ್ರೆ ನಾನು ಪಿಂಕ್ ಕಲರ್ ನಿಮಗೆ ಮೇಲೆ ಬೇರೆ ಕಲರ್ ಆದರೆ ಹೈಲೈಟಾಗಿ ಕಾಣಿಸುತ್ತೆ, ಅಷ್ಟು ಚೆನ್ನಾಗಿ ಕಾಣಲ್ಲ. ಹಾಗಾಗಿ ನಾನು ಇಲ್ಲಿ ಪಿಂಕ್ ಕಲರ್ ಥ್ರೆಡ್ನ ಹಾಕ್ಕೊಂಡು ಇದನ್ನು ರೆಡಿ ಮಾಡಿಕೊಂಡೆ. ಎಕ್ಸ್ಟ್ರಾ ಇರೋ ಕ್ಲಾತ್ ಎಲ್ಲ ಕಟ್ ಮಾಡಿಕೊಂಡ್ರೆ ನಿಮಗೆ ಈ ರೀತಿ ಕಾಣಿಸುತ್ತೆ. ಸೊ ಈಗ ನಾನು ಕಟೋರಿನ ಅಟ್ಯಾಚ್ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಎಳಿಬಾರ್ದು. ಕಟೋರಿ ಕ್ಲಾತ್ ಆಗಲಿ ಈ ಕಡೆ ಆರ್ಮೋಲ್ ಕ್ಲಾತ್ ಆಗಲಿ ಯಾವುದೂ ನೀವು ಎಳಿಬಾರ್ದು. ಎಳಿದಿರ ನೀವು ಅಟ್ಯಾಚ್ನ ಮಾಡ್ಕೋಬೇಕಾಗತ್ತೆ. 1/2 ಇಂಚ್ ಮಾರ್ಜಿನ್ಗೆ ನಾನು ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನೋಡಿ ಬಾಟಮಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಬಂದಿರೋ ಕ್ಲಾತ್ನ ಕಟ್ ಮಾಡ್ಕೊಳ್ಳಿ. ಒಂಚೂರು ಎಕ್ಸ್ಟ್ರಾ ಬಂದಿತ್ತಲ್ಲ, ಸೊ ಅದನ್ನ ಕಟ್ ಮಾಡ್ಕೊಂಡಿದ್ದು ಡಬಲ್ ಸ್ಟಿಚ್ನ ಹಾಕ್ಕೊಂಡಿದ್ದು ನಾನು ಇದಕ್ಕೆ ಓವರ್ಲಾಕ್ ಮಾಡ್ಕೊಳ್ತೀನಿ. ಡಾಟ್ನ ಸ್ಟಿಚ್ ಮಾಡಿ ಡಾಟ್ ಇರೋದನ್ನೆಲ್ಲ ನಾನು ಕಟ್ ಮಾಡಿಕೊಂಡೆ. ಈಗ ಇದಕ್ಕೆ ಶೇಪ್ ಬೆಲ್ಟ್ನ ಅಟ್ಯಾಚ್ ಮಾಡ್ತೀನಿ. ನೋಡಿ ಶೇಪ್ ಬೆಲ್ಟ್ನ ಅಟ್ಯಾಚ್ ಮಾಡ್ತೀನಿ. ಶೇಪ್ ಬೆಲ್ಟ್ ಅಟ್ಯಾಚ್ ಮಾಡೋಕ್ಕೆ ಮೊದಲು ಇಲ್ಲಿ 1/2 ಇಂಚು ಶೇಪ್ ಕೊಟ್ಟಿದ್ದೀನಿ ನಾನು. ಯಾಕಂದರೆ ಉಪ್ಪಟ್ಟಿ ಉದ್ದ ಆಯಿತು ಅಂತ ಅನಿಸ್ತು. ಹಾಗಾಗಿ ನಾನಿಲ್ಲಿ ಒಂದು 1/2 ಇಂಚಷ್ಟು ಶೇಪ್ ಕೊಟ್ಟು ಕಟ್ ಮಾಡಿಕೊಂಡೆ. ಈಗ ಇನ್ನೊಂದು ಪೀಸ್ಗೂ ಸೇಮ್ ಅದೇ ರೀತಿ ನೋಡಿ ಶೇಪ್ ಬೆಲ್ಟ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಅಟ್ಯಾಚ್ ಮಾಡಿಕೊಂಡು ನೀಟಾಗಿ ಕಟ್ ಮಾರ್ಕ್ಸ್ನ ಇಟ್ಕೊಂಡು ಅದನ್ನ ಓಪನ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಓಪನ್ ಮಾಡಿಕೊಂಡು ನೋಡಿ
ಬಟ್ಟೆನೇ ತುಂಬ ಜಾಸ್ತಿ ಎಳಿಬೇಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನೀವು ಕಟೋರಿ ಬ್ಲೌಸ್ ಕಪ್ ಶೇಪ್ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಇದಕ್ಕೆ ಉಪ್ಪಟ್ಟೆ ಐಪಟ್ಟಿ ನಾನು ರೆಡಿ ಮಾಡಿಕೊಂಡು ನೆಕ್ಕು ಪರ್ಫೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡಿಕೊಂಡೆ. ರೆಕ್ಕು ಒಂಚೂರು ಚೇಂಜಸ್ ನೋಡಿ ಈ ಥರ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ನಿಮಗೆ ಔಟ್ಫಿಟ್ ನಿಮಗೆ ಈ ರೀತಿ ಕಾಣಿಸ್ತಿದೆ ಫ್ರಂಟ್ ಪಾರ್ಟು. ಈಗ ಬ್ಯಾಕ್ ಪಾರ್ಟಿಗೆ ಹಾಕ್ಕೊಂಡು ಅಟ್ಯಾಚ್ ಮಾಡ್ಕೊಳ್ತೀನಿ. 1/2 ಇಂಚ್ ಮಾರ್ಜಿನ್ ಬಿಟ್ಟಿರ್ತೀವಲ್ಲ ಶೋಲ್ಡರ್ ಅಟ್ಯಾಚ್ಗೆ 1/2 ಇಂಚಿಗೆ ಸ್ಟಿಚ್ನ ಹಾಕ್ಕೊಳ್ತೀನಿ. ಮತ್ತು ಸೈಡ್ಸು ಕರೆಕ್ಟಾಗಿ ಮ್ಯಾಚ್ ಆಗುತ್ತಾ ಅಂತ ಚೆಕ್ ಮಾಡ್ಕೊಳ್ಳಿ. ಮ್ಯಾಚ್ ಆಗಿಲ್ಲ ಅಂದರೆ ನೀವು ಶೇಪ್ ಬೆಲ್ಟ್ ಅಟ್ಯಾಚ್ ಮಾಡೋಕ್ಕೆ ಮೊದಲೇ ನೀವೊಂದು ಸಲ ಚೆಕ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೊಳ್ಳಿ, ಹೆಚ್ಚು ಕಡಿಮೆ ಬರೋಂಗಿದ್ರೆ. ಸೊ ಅದನ್ನು ನಿಮಗೆ ತಿಳಿಸ್ಕೊಟ್ಟಿಲ್ಲ, ಅದನ್ನು ತಿಳಿಸ್ಕೊಡ್ಬೇಕಿತ್ತು. ಸೊ ನಿಮಗೆ ಸೈಡ್ಸ್ ಅನ್ನೋದು ಸ್ಲೀವ್ ಅಟ್ಯಾಚ್ ಮಾಡೋಕ್ಕೆ ಮೊದಲೇ ಚೆಕ್ ಮಾಡ್ಕೋಬೇಕಾಗುತ್ತೆ. ಚೆಕ್ ಮಾಡ್ಕೊಂಡು ಲೆಂತ್ ಯಾವುದಾದ್ರೂ ಇದ್ದರೆ ನೀವು ಅದನ್ನ ಕಟ್ ಮಾಡ್ಕೋಬೇಕು. ಅಂದರೆ ಹೆಚ್ಚು ಕಡಿಮೆ ಇದ್ದರೆ ಅದನ್ನ ಲೆವೆಲ್ಗೆ ಮಾಡ್ಕೊಂಡು ನೀವು ಸ್ಲೀವ್ನ ಅಟ್ಯಾಚ್ ಮಾಡ್ಕೊಳ್ಳಿ. ಸೊ ಅದನ್ನು ನಾನಿಲ್ಲಿ ತೋರಿಸಿಲ್ಲ. ನೋಡಿ ಈ ರೀತಿ ನಾನು ಪೈಪಿಂಗ್ನ ಅಟ್ಯಾಚ್ ಮಾಡಿಕೊಂಡೆ. ಸೊ ಎಸ್ಪೆಷಲಿ ಗೋಲ್ಡ್ ಕಲರ್ ಪೈಪಿಂಗ್ ಮಾಡಿಕೊಡಿ ಅಂತ ಕೇಳಿದರು ಕಸ್ಟಮರು. ಸೊ ಹಾಗಾಗಿ ನಾನು ಇಲ್ಲಿ ಗೋಲ್ಡ್ ಕಲರು ಪೈಪಿಂಗ್ನ ಕೊಡ್ತಿದ್ದೀನಿ. ನಿಮಗೆ ಬ್ಯಾಕ್ ನೆಕ್ಕಲ್ಲಿ ಪೈಪಿಂಗ್ ಕೊಟ್ರೂ ಚೆನ್ನಾಗಿರುತ್ತೆ. ಸೊ ಕೊಡೋಗಿ ಇಂಟ್ರೆಸ್ಟ್ ಇರೋರು ನೆಕ್ಕಿಗೂ ಕೊಡಿ, ಬ್ಯಾಕಲ್ಲಿ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ರೆಡಿ ಆಯಿತು ಬ್ಯಾಕು ಮತ್ತು ಫ್ರಂಟು. ಸೊ ಇದಕ್ಕೆ ಸ್ಲೀವ್ಸ್ನ ಅಟ್ಯಾಚ್ ಮಾಡಬೇಕು. ನೋಡಿ ಸ್ಲೀವ್ ಶೇಪ್ ತೆಗಿತಾ ಇದ್ದೀನಿ ನಾನು. 1.5 ಇಂಚ್ ಬಿಟ್ಟು ಆ ಕಡೆ ಈ ಕಡೆ ಮಿಡ್ಲಿಗೆ ಈ ರೀತಿ ಶೇಪ್ನ ಕೊಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗಾಗಲೇ ನಾನು ಮೇನ್ ಫ್ಯಾಬ್ರಿಕ್ಗೆ ಮತ್ತು ಲೈನಿಂಗ್ಗೆ ಪೀಸ್ನ ಕೊಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ. ಈಗ ಶೇಪ್ ಕೊಟ್ಟು ಕಟ್ ಮಾಡಿಕೊಂಡು ಈಗ ಸ್ಲೀವ್ಸ್ನ ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಸ್ಲೀವ್ಸ್ನ ಜಾಯಿಂಟ್ ಮಾಡ್ಕೊಳ್ಳೋಕ್ಕೆ ನೀಟಾಗಿ ಒಂದೇ ವಿಡ್ತಲ್ಲಿ ಸ್ಟಿಚ್ ಅನ್ನೋದಿರಬೇಕು. ನೋಡಿ ಈ ರೀತಿ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ಲೀವ್ಸು ಅಷ್ಟೇ ನಾನು ಹೇಳಿದ ರೀತಿ ನೀವು ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡಿದ್ದೆ ಆದರೆ ನಿಮ್ಗೆ ಯಾವುದೇ ರೀತಿ ಸ್ಲೀವಲ್ಲಿ ರಿಂಕಲ್ ಬರೋಲ್ಲ. ಕೆಲವರಿಗೆ ಸ್ಲೀವ್ಸಲ್ಲೂ ರಿಂಕಲ್ ತುಂಬಾ ಬರ್ತಿರ್ತವೆ. ಸೊ ಆ ಥರ ಬರಬಾರ್ದು ಅಂದರೆ ನೀವು ಈ ರೀತಿ ನಾನು ಯಾವ ಮೆಥಡಲ್ಲಿ ಕಟ್ ಮಾಡಿದೆ ಸ್ಟಿಚ್ ಮಾಡ್ತಾ ಇದ್ದೀನಿ ಅದೇ ಮೆಥಡಲ್ಲೇ ನೀವು ಕಟ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ, ನಿಮಗೆ ಚೆನ್ನಾಗೇ ಬರುತ್ತೆ. ನೋಡಿ ಈ ರೀತಿ ಸೈಡ್ಸ್ನ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಳ್ಳಿ. ಓಕೆನಾ? ನೋಡಿ ಈಗ ಸೈಡ್ಸ್ ಚೆಕ್ ಮಾಡ್ಕೊಂಡಿದ್ದಾಯಿತು. ಒಂದು ಲೆಂತು ಕರೆಕ್ಟಾಗಿದೆ. ಈಗ ನಾನು ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಸ್ಲೀವ್ಸ್ನ ಯಾವುದೇ ಕಾರಣಕ್ಕೂ ಎಳಿಬೇಡಿ. ಹಾಗೆಯೇ ಬಾಡಿ ಪಾರ್ಟದ ಪೀಸ್ ಇರೋದನ್ನು ಕೂಡ ಎಳಿಬೇಡಿ. ಒಂದು 1/4 ಇಂಚಷ್ಟು ಎಕ್ಸ್ಟ್ರಾ ಆಯಿತು ನನಗೆ. ಈ ಕಡೆ ಸ್ಲೀವ್ಸ್ನು ಕೂಡ ಅದೇ ರೀತಿ ಅಟ್ಯಾಚ್ ಮಾಡ್ತೀನಿ. ಒಂದು 1/4 ಇಂಚ್ ಹೆಚ್ಚು ಕಡಿಮೆ ಆದರೆ ಏನು ಪ್ರಾಬ್ಲಮ್ ಆಗೋಲ್ಲ. ನೀಟಾಗಿ ನಿಮಗೆ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ತುಂಬಾ ವ್ಯತ್ಯಾಸ ಬರಬಾರ್ದು. ಒಂದು 3/4 ಇಂಚು 1 ಇಂಚು ಈ ಥರ ವ್ಯತ್ಯಾಸ ಬಂದರೆ ನಿಮಗೆ ಸ್ಲೀವ್ಸ್ ಅನ್ನೋದು ಪರ್ಫೆಕ್ಟಾಗಿ ಬರೋದಿಲ್ಲ. ನೋಡಿ ಈಗ ನಾನು ಓವರ್ಲಾಕ್ ಮಾಡಿಕೊಂಡೆ, ಸ್ಲೀವ್ ಅಟ್ಯಾಚ್ ಮಾಡಿ ಡಬಲ್ ಸ್ಟಿಚ್ನ ಹಾಕ್ಕೊಂಡು ಈಗ ನಾನು ಸೈಡ್ ಫಿಟ್ಟಿಂಗ್ನ ಕೊಡ್ತಾಯಿದ್ದೀನಿ. ನೋಡಿ ಸೈಡ್ ಫಿಟ್ಟಿಂಗ್ಗೆ ನನ್ನ ಹ್ಯಾಂಡ್ಸಲ್ಲಿ ವೀಲಿಂದ ಮಾರ್ಕ್ ಮಾಡ್ಕೊಂಡಿರೋದೇ ಕಾಣಿಸ್ತಿತ್ತು. ಅದ್ರ ಮೇಲೇ ಮಾರ್ಕ್ ಅನ್ನೋದು ಹಾಕ್ಕೊಂಡೆ. ಎಕ್ಸ್ಟ್ರಾ ಅನಿಸಿದ್ರೆ ಕ್ಲಾತ್ ಎಲ್ಲ ಕಟ್ ಮಾಡ್ಕೊಳ್ಳಿ. ಈ ಕಡೆಗೂ ಸೇಮ್ ಅದೇ ರೀತಿ 5.5 ಲೂಸಿಂಗು ಈ ರೀತಿ ನೋಡಿ ಎಕ್ಸ್ಟ್ರಾ ಅನಿಸಿದ್ರೆ ಕ್ಲಾತ್ನ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡು ಒಂದು ಸಲ ಚೆಕ್ ಮಾಡ್ಕೊಳ್ಳಿ ವೇಸ್ಟು ಚೆಸ್ಟು ಎಲ್ಲ ಕರೆಕ್ಟಾಗಿದೆಯಾ ಅಂತ. ಸೊ ನನ್ನ ಬ್ಲೌಸಲ್ಲಿ ಇದು ಕರೆಕ್ಟಾಗಿರುತ್ತೆ. ಸೊ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಯಾರಾದರೂ ಕಲಿಯೋರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.